ಮುಂದೆ ಬಂದರೆ ಇಲ್ಲಿ ಬರೋಲ್ಲ ಸ್ವಲ್ಪ ಹೈಟ್. ಹಾಂ ಸರ್ ಸರ್ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ಹಯಗ್ರೀವಂ ಚಿದಾನಂದಗ್ರಹಂ ಸದನುಗ್ರಹಂ ದಶಗ್ರೀವಚ್ಛಿದಂ ಶಾಪಾನ್ಮಣಿಗ್ರೀವವಿಮೋಚನಂ ಸುಗ್ರೀವಾಭಯದಂ ಸಮಿರ್ಗ್ರಸೇನ ವಿಭೂತಿತಂ ಉಗ್ರವಿಗ್ರಹಹಂತಾರಂ ಹತ್ತಾಭಯಕರಗ್ರಹಂ ಸ್ವನಾಮಗ್ರಹಣಾದೇವ ನಿರಸ್ತಗ್ರಹವಿಗ್ರಹಂ ವೃಂದಾವನರಥಾನಜ್ಞಾನರಸಾರಣ್ಯಸೇ ಉತ್ತುಂಗವಾತ್ಕರಂಜಾಯ ಮಧ್ವದುಗ್ಧಾಬ್ಧಯೇ ನಮಃ. ಗುರುಮಖಿಲಗುಣಜ್ಞಂ ಸದ್ಗುಣೈಕಾಧಿವಾಸಂ ಶಮದಮಪರಿನಿಷ್ಠಂ ಸತ್ವನಿಷ್ಠಂ ವರಿಷ್ಠಂ ಸಜಲಸುಜನಶಿಷ್ಟಂ ನಿತ್ಯನಿರ್ಧೂತಕಷ್ಟಂ ಭಯಮುಷಪದನಿಷ್ಠಂ ಮಾಂ ಭಜಂತು ಪ್ರಪನ್ನಾಃ. ನಮೋ ವಸ್ತಾತ್ವಿಕಾ ದೇವಾ ವಿಷ್ಣುಭಕ್ತಿಪರಾಯಣಾಃ ಧರ್ಮಮಾರ್ಗೇ ಪ್ರೇರಂತು ಭವಂತಃ ಸರ್ವ ಏವ ಹಿ. ಮುಖೋಪಿ ಯತ್ಪ್ರಸಾದೇನ ಮುಕುಂದಶಯನಾಯತೆ ರಾಜರಾಜಾಯತೆ ಯತ್ತೋ ರಾಘವೇಂದ್ರಂ ತಮಾಶ್ರಯೇ. ನೀಲಾಚರಾರ್ಚಿತಾನಂತಲೀಲಾ ಗೋಪಾಲಪಾಲಿತಾನ್ ವಿದ್ಯಾಪಯೋನಿಧೀನ್ ವಂದೇ ಬ್ರಹ್ಮವಿದ್ಯಾಗುರುನ್ ಮಮ. ಬ್ರಹ್ಮಚರ್ಯ ಹರಿಪ್ರೀತಿಸುವಿದ್ಯಾವಾದಶಾಲಿನಃ ಇಷ್ಟದಾನ್ ಕಷ್ಟಹರ್ತॄನ್ನಃ ವಿದ್ಯಾಮಾನ್ಯಾನ್ ಮುನೀನ್ ನಮಃ. ವಾದಿರಾಜಪತದ್ವಂದ್ವವಾರಿಜಾ ಸಪ್ತಮಾನಸಾನ್ ವಿಶ್ವಪ್ರಿಯಗುರುನ್ ವಂದೇ ಮಂದೋಹಂ ಧೀವಿಶುದ್ಧಯೇ. ಚಿಂತಾಮಣಿಂ ಸ್ವಭಕ್ತಾನಾಂ ಕಲ್ಪವೃಕ್ಷಂ ಚ ಕಾಮದಂ ಸ್ವಾನ್ನಂ ತ್ವಾಂ ಪ್ರಭುಪ್ರೇಮತೀರ್ಥಂ ವಂದೇಹ್ಯಭೀಷ್ಟದಂ. ಅಜ್ಞಾನತಿಮಿರಚ್ಛೇದಂ ಬುದ್ಧಿಸಂಪತ್ಪ್ರದಾಯಕಂ ವಿಜ್ಞಾನವಿಮಲಂ ಶಾಂತಂ ವಿಜಯಾಖ್ಯಗುರುಂ ಭಜೆ. ಆಪಾದಮೌಳಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಹರಿ ಓಂ. ಹರಿ ಓಂ. ಸರ್ವಸರ್ವಂ ಸಹೇಷಾನಾಂ ಸಭಾಸುಚಿತವಾದಿರಾಟ್ ಸರ್ವದಾ ಸರ್ವದೋ ಭೂಯಾತ್ ರಘುನಾಥ ಮುನೀಶ್ವರಃ. ಆಷಾಢ ಮಾಸದ ಶುಕ್ಲಪಕ್ಷದಲ್ಲಿ ಬರತಕ್ಕಂತಹ ಏನು ಚತುರ್ಥಿ ಇದೆ, ದೊಡ್ಡ ಪರ್ವಕಾಲ. ವ್ಯಾಸರಾಜ ಮಠದ ಪರಂಪರೆಯಲ್ಲಿ ವ್ಯಾಸರಾಜರಿಂದ 10ನೆಯವರಾಗಿ ಆ ಪೀಠವನ್ನು ಅಲಂಕರಿಸಿರತಕ್ಕಂತಹ ಶ್ರೀ ರಘುನಾಥ ತೀರ್ಥರು ಅರ್ಥಾತ್ ಶೇಷಚಂದ್ರಿಕಾಚಾರ್ಯರ ಆರಾಧನಾ ಮಹೋತ್ಸವ. ಇವತ್ತು ಅವರ ಉತ್ತರಾರಾಧನೆ. ವ್ಯಾಸರಾಜರ ನಂತರದಲ್ಲಿ ಅವರ ಶಿಷ್ಯರಾಗಿ ಶ್ರೀನಿವಾಸ ತೀರ್ಥರು, ಆಮೇಲೆ ರಾಮತೀರ್ಥರು, ಶ್ರೀ ಲಕ್ಷ್ಮೀಕಾಂತ ತೀರ್ಥರು, ಮತ್ತು ಶ್ರೀಪತಿ ತೀರ್ಥರು, ಕಂಬಾಲು ರಾಮಚಂದ್ರ ತೀರ್ಥರು. ಅವರು ವ್ಯಾಸರಾಜರಿಂದ 5ನೆಯವರು, ಶ್ರೀಮಠದ ಸಂಪ್ರದಾಯ ಪ್ರವರ್ತಕರು. ಅವರ ಶಿಷ್ಯರು ಶ್ರೀ ಲಕ್ಷ್ಮೀ ವಲ್ಲಭ ತೀರ್ಥರು ಅಂಥೇಳಿ, ಆದಮೇಲೆ ಶ್ರೀ ಲಕ್ಷ್ಮೀನಾಥ ತೀರ್ಥರು, ಶ್ರೀ ಲಕ್ಷ್ಮೀಪತಿ ತೀರ್ಥರು. ಅವರ ಶಿಷ್ಯರು ಶ್ರೀ ಲಕ್ಷ್ಮೀನಾರಾಯಣ ತೀರ್ಥರು ಅಂಥೇಳಿ ದೊಡ್ಡ ತಪಸ್ವಿಗಳವರು. ಭವಸಂಕಟ ಸಂಘಾತ ಪ್ರಧ್ವಂಸ ಘಟನಾಚನಂ ಲಕ್ಷ್ಮೀನಾರಾಯಣ ಮುನಿಂ ಲಕ್ಷಣಾರ್ಯ ಮಹಂಭಜೆ ಅಂತ ಅವರ ಚರಮಶ್ಲೋಕವೇ ಹೇಳುವಂತೆ, ಭಗವಂತನ ಅಚ್ಛಿನ್ನ ಭಕ್ತರಾಗಿ ವಿಶೇಷವಾಗಿರತಕ್ಕಂಥ ತಪಸ್ಸನ್ನು ಅನುಷ್ಠಾನ ಮಾಡಿ ಇವತ್ತಿಯೂ ಅವರು ವೃಂದಾವನ ಪ್ರವೇಶ ಮಾಡಿದ್ದು ಅಂತ ಇಲ್ಲ. ಅವರು ಉತ್ತರ ಬದರಿಗೆ ಹೋಗಿ ಅಲ್ಲಿ ಶ್ರೀಮದಾಚಾರ್ಯರ ಬಳಿಯಲ್ಲಿ ಇಂದಿಗೂ ಅಧ್ಯಯನ ಮಾಡ್ತಾ ಇದ್ದಾರೆ ಎನ್ನುವಂತಹ ವಿಶ್ವಾಸ ಎಲ್ಲ ಭಕ್ತರಲ್ಲಿಯೂ ಇದೆ. ಹೇಗೆ ಶ್ರೀಮದಾಚಾರ್ಯರು ಉತ್ತರ ಬದರಿಯಲ್ಲಿ ವೇದವ್ಯಾಸ ದೇವರಿಂದ ಅಧ್ಯಯನ ಮಾಡುತ್ತಿದ್ದಾರೆ, ಆ ನಂತರದಲ್ಲಿ ಆಚಾರ್ಯರ ಪರಂಪರೆಯಲ್ಲಿ ಬಂದಿರತಕ್ಕಂಥ ವಿಷ್ಣುತೀರ್ಥಗುರು ಸಾರ್ವಭೌಮರಾಗಿರ್ಬೋದು ಅಥವಾ ವಾದಿರಾಜ ಸ್ವಾಮಿಗಳಾಗಿರ್ಬೋದು,
ಎಲ್ಲರೂ ಉತ್ತರ ಬದರಿಗೆ ಹೋಗಿ ವೇದವ್ಯಾಸ ದೇವರ ಸಂದರ್ಶನ ಮಾಡಿಕೊಂಡು ಬಂದಿದ್ದಾರೆ. ಅದರಂತೆ ಲಕ್ಷ್ಮೀನಾರಾಯಣ ತೀರ್ಥರು ಅಷ್ಟೇನೇನೆ ಬದರಿಕಾಶ್ರಮವನ್ನು ಪ್ರವೇಶ ಮಾಡಿರತಕ್ಕಂಥವ್ರು. ಅವರ ಶಿಷ್ಯರೇ ಪ್ರಸ್ತುತ ಕಥಾನಾಯಕರಾಗಿರತಕ್ಕಂತಹ ಶ್ರೀ ರಘುನಾಥ ತೀರ್ಥರು ಅಂತ ಅವರಿಗೆ ಆಶ್ರಮದಿಂದ ಬಂದಿರತಕ್ಕಂತಹ ಒಂದು ನಾಮ. ಆದರೆ ಅವರು ರಚನೆ ಮಾಡಿರತಕ್ಕಂತಹ ಗ್ರಂಥದಿಂದ ಶೇಷಚಂದ್ರಿಕಾಚಾರ್ಯರು ಅಂತಲೇ ಪ್ರಸಿದ್ಧರಾಗಿದ್ದಾರೆ. ಯಾವ ರೀತಿಯಲ್ಲಿ ರಾಘವೇಂದ್ರ ಸ್ವಾಮಿಗಳವರಿಗೆ ಪರಿಮಳಾಚಾರ್ಯರು ಅನ್ನುವಂತಹ ಹೆಸರಿದೆ, ಅದರಂತೆ ಅವರ ಗ್ರಂಥದಿಂದಲೇ, ಆ ಗ್ರಂಥನಾಮದಿಂದಲೇ ಪ್ರಸಿದ್ಧಿಯನ್ನ ಇವರು ಪಡೀತಾ ಇದ್ದಾರೆ. ವ್ಯಾಸರಾಜ ಸ್ವಾಮಿಗಳವರಿಗೆ ಚಂದ್ರಿಕಾಚಾರ್ಯರು ಅಂತ ನಾವು ಕರೀತೇವೆ. ಅನೇಕ ಕೃತಿಗಳನ್ನು ರಚನೆ ಮಾಡಿದಾಗ್ಯೂ ಅದರಲ್ಲಿ ಪ್ರಸಿದ್ಧವಾಗಿ ವ್ಯಾಸತ್ರಯ, ತಾತ್ಪರ್ಯ ಚಂದ್ರಿಕಾ, ನ್ಯಾಯಾಮೃತ, ತರ್ಕತಾಂಡವ, ಅದರಲ್ಲಿ ಚಂದ್ರಿಕಾ ಗ್ರಂಥವನ್ನ ರಚನೆ ಮಾಡುವಾಗ ವ್ಯಾಸರಾಜರು ಅದರ 2 ಅಧ್ಯಾಯಗಳು, ಚಂದ್ರಿಕಾ ಅನ್ನುವಂತಹದ್ದು ಬ್ರಹ್ಮಸೂತ್ರ ಭಾಷ್ಯಕ್ಕೆ ಏನು ತತ್ವಪ್ರಕಾಶಿಕ ಟೀಕಾಕೃತ್ಪಾದರ ಟೀಕೆ ಇದೆ, ಅದರ ವ್ಯಾಖ್ಯಾನವಾಗಿ ಹೊರಟಿರತಕ್ಕಂಥ ಒಂದು ಗ್ರಂಥ. ಅದರಲ್ಲಿ ಸಮನ್ವಯಾಧ್ಯಾಯ, ಅವಿರೋಧಾಧ್ಯಾಯ ಈ 2ಕ್ಕೆ ಅವರು ವ್ಯಾಖ್ಯಾನವನ್ನು ರಚನೆ ಮಾಡಿದ ಮೇಲೆ ಮುಂದೆ ಆ ಸಮಯದಲ್ಲಿ ಶಿಷ್ಯಂದರು ಪ್ರಾರ್ಥನೆ ಮಾಡಿದ್ರಂತೆ, ಸ್ವಾಮಿ ಈ ಗ್ರಂಥ ಹೀಗೆ ಅಪೂರ್ಣ ಆಗಿಬಿಟ್ಟಿದೆಯಲ್ಲ, ಯಾರಿಗನ್ನು ಪೂರ್ಣ ಮಾಡುತ್ತಾರೆ ಅಂತ ಪ್ರಶ್ನೆ ಮಾಡಿದಾಗ ವ್ಯಾಸರಾಜರು ತಮ್ಮ ದಿವ್ಯ ದೃಷ್ಟಿಯಿಂದ ನೋಡಿ ದಶಮೋ ಮತ್ಸಮೋ ಯೋಗಿ ಚಂದ್ರಿಕಾ ಪೂರೈಷ್ಯತಿ ಅಂತ ಹೇಳಿದರು ಅನ್ನುವಂಥ ಐತಿಹ್ಯ ಇದೆ. ಅಂದರೆ ನಮ್ಮ ಪರಂಪರೆಯಲ್ಲಿ ನಮ್ಮಿಂದ 10ನೇವರಾಗಿ ಯಾವ ಯೋಗಿಗಳು ಈ ಪೀಠದಲ್ಲಿ ವಿರಾಜಮಾನರಾಗಿರುತ್ತಾರೆ ಅವರು ನನ್ನ ಈ ಗ್ರಂಥವನ್ನು ಪೂರ್ಣ ಮಾಡುತ್ತಾರೆ. ಅಂದರೆ ಮುಂದಿನ ಸಾಧನಾಧ್ಯಾಯ, ಫಲಾಧ್ಯಾಯಗಳ ವ್ಯಾಖ್ಯಾನವನ್ನು ಅವರು ರಚನೆ ಮಾಡುತ್ತಾರೆ ಅಂತ ತಿಳಿಸಿಕೊಟ್ರಂತೆ. ವ್ಯಾಸರಾಜರ ಜ್ಞಾನ ದೃಷ್ಟಿ ಎಷ್ಟು ದೀರ್ಘವಾಗಿತ್ತು ಅನ್ನೋದನ್ನು ನಾವಿಲ್ಲಿ ಅರ್ಥ ಮಾಡಿಕೊಳ್ಳಬಹುದು. ನನ್ನ ಶಿಷ್ಯಂದರು ಬರೀತಾರೆ ಅಥವಾ ಇನ್ಯಾರು ಹೇಳಲಿಲ್ಲ, ಅವರು ಮುಂದೆ 10ನೇವರು ಬರ್ತಾರೆ, ಅವರು ಇದನ್ನು ಬರೀತಾರೆ. ಆ ರೀತಿಯಲ್ಲಿ ವ್ಯಾಸರಾಜರಿಂದ 10ನೇವರಾಗಿ ಪೀಠವನ್ನು ಅಲಂಕರಿಸಿರತಕ್ಕಂಥವರೇ ಶ್ರೀ ರಘುನಾಥ ತೀರ್ಥವರು ಸಾರ್ವಭೌಮರು. ಮಹಾಮಹಿಮರವರು ಸುಮಾರು 55 ವರ್ಷಗಳ ಕಾಲ ಪೀಠದಲ್ಲಿ ವಿರಾಜಮಾನರಾಗಿರತಕ್ಕಂಥವರು. ಅವರು 1750 ಆಶ್ರಮ ತಗೊಂಡ್ರೆ 1755 ವೃಂದಾವನ ಪ್ರವೇಶ ಮಾಡಿರತಕ್ಕಂಥದ್ದು. ಅವರು 100 ವರ್ಷಕ್ಕೂ ಮೇಲೆ ಅವರು ಈ ದೃಷ್ಟಿಯಲ್ಲಿ, ಅಂದರೆ ಎಲ್ಲರ ಇಹಲೋಕದಲ್ಲಿ ಎಲ್ಲರ ದೃಷ್ಟಿಯ ಗೋಚರರಾಗಿದ್ದರು ಅಂತ ನಾವು ಕೇಳ್ತೇವೆ. 114 ವರ್ಷಗಳ ಕಾಲ, ಅಷ್ಟು ದೀರ್ಘಕಾಲದ ಒಂದು ಜೀವನ. ಅದರಲ್ಲಿ 55 ವರ್ಷಗಳ ಸನ್ಯಾಸ ಜೀವನ. ಅಷ್ಟು ದೀರ್ಘಕಾಲ ಸಾಮಾನ್ಯ, ಅಂದರೆ ವ್ಯಾಸರಾಜರ ನಂತರ ಅಷ್ಟು ದೀರ್ಘಕಾಲ ಪೀಠ ಆಳಿರತಕ್ಕಂಥವರು ಅಂತ ನಂತರ ಬಹುಶಃ ಚಂದ್ರಿಕಾಚಾರ್ಯರು ಅಂತಲೇ ಅನಿಸುತ್ತೆ. 55 ವರ್ಷಗಳ ಕಾಲ ಪ್ರತಿನಿತ್ಯ ಬಿಡದೆ ಶ್ರೀಮನ್ ಮೂಲ ಗೋಪಾಲಕೃಷ್ಣ ದೇವರ, ಮೂಲ ಪಟ್ಟಾಭಿರಾಮದೇವರು, ಮತ್ತು ವ್ಯಾಸಮುಷ್ಟಿ, ಲಕ್ಷ್ಮೀ ನರಸಿಂಹದೇವರು ದಿವ್ಯವಾಗಿರತಕ್ಕಂಥ ಪ್ರತೀಕಗಳಿದ್ದಾವೆ. ಅಲ್ಲಿ ಸನ್ನಿಹಿತನಾಗಿರತಕ್ಕಂಥ ಭಗವಂತನ ಅರ್ಚನೆ, ಮತ್ತು ಗ್ರಂಥ ರಚನೆ, ವಾದಿ ನಿಗ್ರಹ, ಭಕ್ತರಿಗೆ ಅನುಗ್ರಹ, ಇದೆಲ್ಲವನ್ನ ಮಾಡುತ್ತಾ ಅನೇಕ ದೇಶಗಳ ಸಂಚಾರ, ಇದೆಲ್ಲವನ್ನ ಮಾಡುತ್ತಾ ವಿಷ್ಣು ಸರ್ವೋತ್ತಮತ್ವಂಚ ಸರ್ವದಾ ಪ್ರತಿಪಾದಯ ಅನ್ನುವಂತಹ ಶ್ರೀಮದ್ ಆಚಾರ್ಯರ ಆದೇಶವನ್ನು ಪಾಲನೆ ಮಾಡಿಕೊಂಡು ಬಂದಿರತಕ್ಕಂಥ ಮಹನೀಯರು. ಅವರ ಗ್ರಂಥಗಳ ಬಗ್ಗೆ ಸ್ವಲ್ಪ ನಾವು ಚಿಂತನೆ ಮಾಡುವುದು ಅಂತಾದರೆ, ಈಗಾಗಲೇ ಹೇಳಿದಂತೆ ಅವರು ಅನೇಕ ಕೃತಿಗಳನ್ನು ರಚನೆ ಮಾಡಿದಾಗ್ಯೂ ಅವರದೊಂದು ಮೇರು ಕೃತಿ ಶೇಷ ತಾತ್ಪರ್ಯ ಚಂದ್ರಿಕಾ ಅನ್ನುವಂಥದ್ದು. ಶಿಷ್ಟ ತಾತ್ಪರ್ಯ ಚಂದ್ರಿಕಾ ಅಂತ ಹೇಳ್ಬೋದು. ಶಿಷ್ಟ ಅನ್ನುವ ಅರ್ಥದಲ್ಲೇ ಶೇಷ ಅನ್ನೋ ಶಬ್ದವನ್ನು ನಾವು ಬಳಕೆ ಮಾಡ್ತೇವೆ. ವ್ಯಾಸರಾಜರು ತಾವು ಯಾವ ಶೈಲಿಯಲ್ಲಿ ಆ ಗ್ರಂಥವನ್ನ ತಾತ್ಪರ್ಯ ಚಂದ್ರಿಕೆಯನ್ನು ರಚನೆ ಮಾಡಿದ್ದಾರೆ, ಇವರು ಅದೇ ಶೈಲಿಯನ್ನ ಮುಂದುವರಿಸಿಕೊಂಡು ಹೋಗಿರುವಂತಹದ್ದು ದೊಡ್ಡ ವಿಶೇಷ. ಸಾಮಾನ್ಯವಾಗಿ ಹೊಸತಾಗಿ ಒಂದು ಗ್ರಂಥ ಬರೆಯೋದು ಅಂದ್ರೆ ಬೇಕಾದ್ರೆ ಬರೆದು ಬಿಡಬಹುದು, ಆದರೆ ಬೇರೆಯವರು ಅರ್ಧ ಮಾಡಿ ಬಿಟ್ಟು ಹೋಗಿರೋದನ್ನು ಅದನ್ನು ಮುಂದುವರಿಸಬೇಕು ಅಂದರೆ ತುಂಬಾ ಕಷ್ಟ. ಯಾಕಂದ್ರೆ ಹಿಂದಿನವರು
ಆ ಗ್ರಂಥ ರಚನೆ ಮಾಡುವಾಗ ಯಾವ ಶೈಲಿಯನ್ನು ಅವರು ಬಳಸಿರ್ತಾರೆ, ಅವರದ್ದೇ ಆಗಿರತಕ್ಕಂಥ ಏನು ಧಾಟಿ ಇರ್ತದೆ, ಅದನ್ನೇ ಇವರು ಸರಿಯಾಗಿ ಮುಂದುವರಿಸ್ಕೊಂಡು ಹೋಗಬೇಕು. ವ್ಯಾಸರಾಜರ ಚಂದ್ರಿಕಾ ಗ್ರಂಥದಲ್ಲಿ ಏನು ತಾವು ಆ ಶಬ್ದ ಗಾಂಭೀರ್ಯ ಇರ್ಬೋದು, ಅರ್ಥ ಗಾಂಭೀರ್ಯ ಇರ್ಬೋದು, ಎಲ್ಲವನ್ನ ಅವರು ಪಾಲನೆ ಮಾಡಿಕೊಂಡು ಬಂದಿದ್ದಾರೆ. ಅದೇ ಗಾಂಭೀರ್ಯದಲ್ಲಿ ಇವರು ಅದನ್ನು ರಚನೆ ಮಾಡಬೇಕು ಅಂತಂದ್ರೆ ತುಂಬ ಕಷ್ಟದ ಕೆಲಸ. ಆದರೆ ಶ್ರೇಷ್ಠಾತ್ಪರ್ಯ ಚಂದ್ರಿಕಾ ನೋಡಿದಾಗ ಎಲ್ಲಿಯೂ ಆ ಗಾಂಭೀರ್ಯಕ್ಕೆ ಕೊರತೆ ಬಾರದಂತೆ ಗ್ರಂಥದ ರಚನೆಯನ್ನು ಮಾಡಿದ್ದಾರೆ. ಅದೇ ಶೈಲಿಯನ್ನ ಅದು ಒಂದೊಮ್ಮೆ ಇವರು ಬರದೇ ಇದ್ದಿದ್ದು ಒಂದು ಪ್ರಸಿದ್ಧ, ಅಂದ್ರೆ ಬರದೇ ಇದ್ದಿದ್ದಿದ್ರೆ ವ್ಯಾಸರಾಜ ಗ್ರಂಥ ಅಂತ ಅನ್ಕೊಂಡ್ಬಿಡ್ತಾ ಇದ್ದೀವಿ ನಾವು. ಯಾಕಂದ್ರೆ ಅಷ್ಟು ಹತ್ತಿರದ ಒಂದು ಶೈಲಿ ವ್ಯಾಸರಾಜರ ಪೂರ್ಣ ಅನುಗ್ರಹ, ಪೂರ್ಣ ಸನ್ನಿಧಾನ ಇವರಲ್ಲಿ ಇದೆ ಎನ್ನುವುದಕ್ಕೆ ಆ ಗ್ರಂಥವೇ ಸಾಕ್ಷಿ ಅಂತ ಅರ್ಥ. ಹಾಗೆ ಅಂತಹ ಹೇಗೆ ಟೀಕಾ ಗಾಂಭೀರ್ಯ ಮುತ್ತರ್ತುಂ ಅಂತ ಟೀಕಾಕೃತ್ಪಾದರ ವಾಕ್ಯಗಳ ಗಾಂಭೀರ್ಯವನ್ನ ಜಗತ್ತಿಗೆ ಸಾರಬೇಕಾದರೆ ವ್ಯಾಸತೀರ್ಥರೇ ಮೊದಲಾದವರೇ ಅದಕ್ಕೆ ಸಮರ್ಥರು, ನಾವಲ್ಲ ಅಂತ ಹೇಳ್ಕೊಳ್ತಾರೆ. ಆ ರೀತಿಯಲ್ಲಿ ಅಂತಹ ಆ ಟೀಕೆಯ ಗಾಂಭೀರ್ಯವನ್ನ, ಶ್ರೀಮದಾಚಾರ್ಯರ ಆ ಪದಗಳ ವಾಕ್ಯಗಳ ಗಾಂಭೀರ್ಯವನ್ನು ಟೀಕಾಕೃತ್ಪಾದರು ತೋರಿಸಿಕೊಟ್ರೆ, ಟೀಕಾಕೃತ್ಪಾದರ ಗ್ರಂಥಗಳ ಗಾಂಭೀರ್ಯವನ್ನು ವ್ಯಾಸರಾಜ ಸ್ವಾಮಿಗಳು ತಾವು ತಮ್ಮ ಗ್ರಂಥದಲ್ಲಿ ಅದನ್ನು ಪ್ರದರ್ಶನ ಮಾಡಿದ್ದಾರೆ. ಅವರು ಸ್ತೋತ್ರ ಮಾಡುವಾಗಲೇ ಚಿತ್ರೈಹಿ ಪದೈಶ್ಚ ಗಂಭೀರೈಹಿ ವಾಕ್ಯೈಹಿ ಮಹನೈಹಿ ಅಖಂಡಿತೈಹಿ ಅಂತ ಒಂದೊಂದು ಅತ್ಯದ್ಭುತವಾಗಿರತಕ್ಕಂಥ ಚಿತ್ರ ವಿಚಿತ್ರವಾಗಿರತಕ್ಕಂಥ ಪದಗಳು, ಗಂಭೀರವಾಗಿರತಕ್ಕಂಥ ಒಂದು ಆ ಪದಗಳು ವಾಕ್ಯಗಳಿಂದ ಗಂಭೀರೈಹಿ ವಾಕ್ಯೈಹಿ ಅಖಂಡಿತೈಹಿ ಮಾನೈಹಿ ಒಂದೊಂದು ಪ್ರಮಾಣ ಕೊಟ್ಟರೆ ಅದನ್ನು ಖಂಡನೆ ಮಾಡಲಿಕ್ಕೆ ಯಾರಿಂದಲೂ ಸಾಧ್ಯ ಆಗುವುದಿಲ್ಲ. ಆ ರೀತಿಯಾಗಿರತಕ್ಕಂಥ ಪ್ರತಿವಾದಿಗಳಿಂದ ಎಂದೂ ಸಹಿತ ಅಚ್ಛೇದ್ಯ ಅಭೇದ್ಯವಾಗಿರತಕ್ಕಂಥ ಆ ರೀತಿಯ ಯುಕ್ತಿಗಳನ್ನು ಪ್ರಯೋಗ ಮಾಡಿ ಆಚಾರ್ಯರ ಸಿದ್ಧಾಂತದ ಹಿರಿಮೆಯನ್ನ ಜಗತ್ತಿಡೀ ಅವರು ಸಾರಿರತಕ್ಕಂಥವರು, ಪಸರಿಸುವಂತೆ ಮಾಡಿರತಕ್ಕಂಥವರು ಪರಂಪರೆಯಲ್ಲಿ ಬಂದಿರತಕ್ಕಂಥ ಜ್ಞಾನಿಗಳು. ಆ ರೀತಿಯಲ್ಲಿ ಶೇಷತಾತ್ಪರ್ಯ ಚಂದ್ರಿಕೆಯು ಅಂಥದ್ದೇ ಆಗಿರತಕ್ಕಂಥ ವಿಶಿಷ್ಟವಾದ ಶೈಲಿ. ಆ ಗ್ರಂಥ ನೋಡಿದಾಗ ನಮಗೆ ಗೊತ್ತಾಗ್ತದೆ. ಆ ಇಡೀ ಗ್ರಂಥದ ಬಗ್ಗೆ ನಾವು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅದರದ್ದು ಮಂಗಳಾಚರಣೆಯನ್ನೇ ನಾವು ನೋಡುವುದಾದರೆ ಅವ್ರು ಹೇಳ್ತಾರೆ, ಸತ್ಯ ಸತ್ತಂ ಮದಿಷ್ಟಂ ನಿಖಿಲ ನಿಜ ಜನೌರಾತ ರಕ್ಷೈಕ ದೀಕ್ಷಂ ಭೂತ್ಯಾಯುಕ್ತಂ ವಿಶುದ್ಧಂ ವಿಮತ ಖಲಚ ನೌರಾತ ನಿರ್ಘಾತ ರೂಕ್ಷಂ ಮತ್ಯಾ ಧೃತ್ಯಾ ಚ ಶಾಂತ್ಯಾ ದ್ವಿಜಪತಿ ಕುಲಜಂ ವೇದ ವಿದ್ಯಾಪ್ತ ಪಕ್ಷಂ ಭಕ್ತ್ಯಾ ವಂದೇ ತ್ರಿರೂಪಂ ಹರಿಮನಿಷಮಹಂ ಮೋಕ್ಷದಾನೈಕ ದಕ್ಷಂ. ಇದು ಅವರು ಶೇಷತಾತ್ಪರ್ಯ ಚಂದ್ರಿಕೆಯಲ್ಲಿ ಮಾಡಿರತಕ್ಕಂಥ ಒಂದು ಮಂಗಳಾಚರಣ. ಈ ಮಂಗಳಾಚರಣದಲ್ಲಿಯೇನೆ ಭಗವಂತನ 3 ರೂಪಗಳ ಸ್ತೋತ್ರ ಇದೆ. ಅದರಲ್ಲಿ ಕೃಷ್ಣ, ರಾಮ, ವೇದವ್ಯಾಸ. ನಮ್ಮ ಮಠದಲ್ಲಿ ನೀವು ನೋಡಬಹುದು, ಮೇಲ್ಗಡೆ ಮೂಲಗೋಪಾಲ ಕೃಷ್ಣದೇವರು, ಮಧ್ಯದಲ್ಲಿ ಪಟ್ಟಾಭಿರಾಮದೇವರು, ಆಮೇಲೆ ವ್ಯಾಸ ಮುಷ್ಟಿ ಇಡುವಂತಹದ್ದು. ಯದ್ಯಪಿ ರಾಮ ಕೃಷ್ಣ ವ್ಯಾಸ ಅಂತ ಹಾಗೆ ಹೇಳುವಂತಹದ್ದು ಕ್ರಮ. ಆದರೆ ಇಲ್ಲಿ ಇವರು ಮೊದಲು ಶುರು ಮಾಡಿದ್ದು ಕೃಷ್ಣನಿಂದ. ಸತ್ಯ ಸತ್ತಂ ಮದಿಷ್ಟಂ ನಿಖಿಲ ನಿಜ ಜನೌ ರಾತ ರಕ್ಷೈಕ ದೀಕ್ಷಂ. ತನ್ನ ಎಲ್ಲ ಭಕ್ತರನ್ನ ರಕ್ಷಣೆ ಮಾಡುವುದರಲ್ಲಿ ಅದೇ ದೀಕ್ಷೆ ಪರಮಾತ್ಮನಿಗೆ. ಭಕ್ತೋದ್ಧಾರಕ ಅನ್ನುವಂತಹ ಬಿರುದನ್ನು ಹೊಂದಿರತಕ್ಕಂಥವ. ಅಂತಹ ಭೂತ್ಯಾಯುಕ್ತಂ ವಿಶುದ್ಧಂ, ಒಂದೊಂದು ವಿಶೇಷಣದಲ್ಲಿ ಅದ್ಭುತವಾಗಿ ದೇವರ ರೂಪಗಳ ವರ್ಣನೆ, ಅವನ ಗುಣಗಳ ವರ್ಣನೆ. ಮತ್ತೆ ಏನು ಬ್ರಹ್ಮಸೂತ್ರಗಳಲ್ಲಿ ನಿಖಿಲ ಗುಣಪೂರ್ಣ, ನಿರ್ದೋಷ, ಜ್ಞೇಯ, ಗಮ್ಯ ಅಂತ 4 ವಿಶೇಷಣಗಳನ್ನು ಪ್ರಧಾನವಾಗಿ ಪ್ರತಿಪಾದನೆ ಮಾಡಿದ್ದಾರೆ 4 ಅಧ್ಯಾಯಗಳಲ್ಲಿ. ಅದನ್ನೂ ಇದರಲ್ಲಿ ಸೇರಿಸ್ತಾರೆ. ಅದರ ಜೊತೆಯಲ್ಲಿ ಭಗವಂತನ ರೂಪಗಳ ಸ್ತೋತ್ರ, ಭಕ್ತ್ಯಾ ವಂದೇ ತ್ರಿರೂಪಂ ಹರಿ ಮನಿಷಮಹಂ. ನಿರಂತರ ಇಂತಹ ತ್ರಿರೂಪಿಯಾಗಿರತಕ್ಕಂತಹ ಸ್ವಾಮಿಯನ್ನು ನಾನು ಸ್ತೋತ್ರ ಮಾಡುತ್ತೇನೆ. ಅವನು ಮೋಕ್ಷದ ಅನೇಕ ದಕ್ಷಂ, ಮೋಕ್ಷ ಕೊಡುವುದರಲ್ಲಿ ಅವನು ಅತ್ಯಂತ ಸಮರ್ಥನಾಗಿರತಕ್ಕಂಥವ. ಅವನೊಬ್ಬನೇ ಅತ್ಯಂತ ಸಮರ್ಥ ಅಂತರ್ಥ. ಅಂತಹ ಪರಮಾತ್ಮನನ್ನು ನಾನು ಸ್ತೋತ್ರ ಮಾಡುತ್ತೇನೆ ಅಂತ ಭಗವಂತನ ಸ್ತೋತ್ರ, ಆಚಾರ್ಯರ ಸ್ತೋತ್ರ ಎಲ್ಲ ಮಾಡುತ್ತಾ ಅವ್ರು ಹೇಳ್ತಾರೆ, ಸರ್ವಜ್ಞಾತ್ಯಾಹ ಧ್ರುವರಾಹ ಧ್ರುವಾದಿ ಜನ ದುರ್ಧರಾಹ ಅರ್ವಾಚೀನೇ ಮಯಿ ಪರೆ ಕುರುವಂತ್ವೇತೆ ದಯಾಂಕುರಂ. ಆಚಾರ್ಯರು, ಶ್ರೀಮದಾಚಾರ್ಯರೇ ಮೊದಲಾಗಿರತಕ್ಕಂತಹ ಜ್ಞಾನಿಗಳು
ಅವರು ದುರ್ವಾದಿ ಜನರನ್ನ ನಿಗ್ರಹ ಮಾಡುವುದರಲ್ಲಿ ಅತ್ಯಂತ ಪಟುಗಳಾಗಿದ್ದಾರೆ. ನಾನು ಒಬ್ಬ ಅರ್ವಾಚೀನ, ಒಬ್ಬ ಹೊಸಬ ಅಂತ ಹೇಳಿಕೊಳ್ತಾರೆ ಅವರು. ಎಂಥ ವಿನಯ, ಅಂಥ ಒಂದು ಪ್ರೌಢ ಗ್ರಂಥ. ಯಾವ ಗ್ರಂಥಸ್ಥ ವಿಷಯಗಳ ಮೇಲೆ ಇಂದಿಗೂ ವಿದ್ವಾಂಸರೆಲ್ಲ ಸೇರಿ ವಾಕ್ಯಾರ್ಥಗಳನ್ನು ಮಾಡ್ತಾ ಇದ್ದಾರೆ. ಇನ್ನು ಎಷ್ಟೋ ವಿಷಯಗಳು ನಮಗೆ ಅರ್ಥ ಆಗಬೇಕು ಅಂತ ಅದರ ಬಗ್ಗೆ ಚಿಂತನೆಯನ್ನು ನಡೆಸ್ತಾ ಇದ್ದಾರೆ. ಅಂಥ ದೊಡ್ಡ ಗ್ರಂಥ ಕೊಟ್ಟಾಗಿಯೂ ನಾನು ಇಂಥ ಮಹಾತ್ಮ ಅಂತ ಅವರು ಎಲ್ಲಿ ಹೇಳಿಕೊಳ್ಳುವುದಿಲ್ಲ. ನಮಸ್ಕಾರ, ಬರಬೇಕು. ಅರ್ವಾಚೀನೇ ಮೈಪರೆ ಕುರುವಂತ್ವೇತೆ ದಯಾಂಕುರಂ ಅಂತಾರೆ ಅವರು. ನನ್ನಲ್ಲಿ ಒಂದು ದಯೆಯ ಬಳಕೆಯನ್ನು ಅವರು ನನ್ನಲ್ಲಿ ಮಾಡಲಿ. ಆ ರೀತಿಯ ಅಂದ್ರೆ ಅಷ್ಟು ವಿನಯವನ್ನ ಆ ಗ್ರಂಥದಲ್ಲಿ ತೋರಿಸಿಕೊಟ್ಟಿರತಕ್ಕಂಥವರು ಶೇಷಚಂದ್ರಿಕಾಚಾರ್ಯರು. ಅದು ಅವರ ಒಂದು ವಿಶಿಷ್ಟವಾಗಿರತಕ್ಕಂತಹ ಒಂದು ಗ್ರಂಥ. ಅದರಂತೆ ಮತ್ತೊಂದು ಬೃಹತಿ ಸಹಸ್ರ ವ್ಯಾಖ್ಯಾನ ತತ್ವಸಾರ ಅಂತ ಅದಕ್ಕೆ ಅವರು ಹೆಸರನ್ನು ಕೊಟ್ಟಿದ್ದಾರೆ. ಅದು ಅಷ್ಟೇ ತುಂಬಾ ಗಂಭೀರವಾಗಿರತಕ್ಕಂಥ ಒಂದು ಕೃತಿ. ಅದು ಏನು ನಾವು ಬೃಹತಿ ಸಹಸ್ರ ಅಂತ 1000 ಋತುಗಳನ್ನು ಕಾಣ್ತೇವೆ. ಈ 1000 ಋತುಗಳಿಂದ ಪ್ರತಿಪಾದ್ಯವಾದ ಭಗವಂತನ ರೂಪಗಳು 1000 ರೂಪಗಳು, ವಿಶ್ವ, ವಿಷ್ಣು, ವಷಟ್ಕಾರ ಹಿಡಿದು ಸರ್ವಪ್ರಹರಣಾಯುಧದ ತನಕ. ಅಂದ್ರೆ ಆ ವೇದ ಮಂತ್ರಗಳಿಗೂ ವ್ಯಾಖ್ಯಾನವನ್ನ ಮಾಡುತ್ತಾ ಇದು ವಿಶ್ವರೂಪ, ಇದು ವಿಷ್ಣು ರೂಪ, ಆ ರೀತಿಯಲ್ಲಿ ಸಮಗ್ರ ಬೃಹತಿ ಸಹಸ್ರಕ್ಕೆ ವ್ಯಾಖ್ಯಾನವನ್ನು ರಚನೆ ಮಾಡಿರತಕ್ಕಂಥವರು ಶೇಷಚಂದ್ರಿಕಾಚಾರ್ಯರು. ನಮ್ಮ ಸಾಮಾನ್ಯವಾಗಿ ನಮ್ಮ ಪರಂಪರೆಯಲ್ಲಿ ವೇದ ವ್ಯಾಖ್ಯಾನ ಮಾಡಿದವರು ತುಂಬ ಕಡಿಮೆ. ಆಚಾರ್ಯರು ಋಗ್ಭಾಷ್ಯವನ್ನು ರಚನೆ ಮಾಡಿದ್ರು, ನಂತರ ಟೀಕಾಕೃತ್ಪಾದದ ಟೀಕೆಯನ್ನು ಬರೀತಾರೆ. ಅದಕ್ಕೆ ವ್ಯಾಖ್ಯಾನಗಳು, ಟಿಪ್ಪಣಿ ಗ್ರಂಥಗಳು ತುಂಬ ಬಂದಿದ್ದಾರೆ. ಅದು ಬಿಟ್ಟರೆ ಪ್ರತ್ಯೇಕವಾಗಿ ವೇದ ವ್ಯಾಖ್ಯಾನ ಅಂತ ಮಾಡಿರತಕ್ಕಂಥವರು ತುಂಬ ಕಡಿಮೆ ಜನ. ವಾದಿರಾಜ ಸ್ವಾಮಿಗಳು, ಸತ್ಯಧರ್ಮರು, ರಾಘವೇಂದ್ರ ಸ್ವಾಮಿಗಳವರು ಕೆಲವೆಲ್ಲ ಆ ಒಂದು ಸಾಲಿನಲ್ಲಿ ಸೇರತಕ್ಕಂಥವರು. ಆದರೆ ಅದರಲ್ಲಿಯೂ ಬೃಹತಿ ಸಹಸ್ರವನ್ನು ಮುಟ್ಟಿರತಕ್ಕಂಥವರು ಪ್ರಾಯಶಃ ಯಾರು ಇಲ್ಲೇ ಇಲ್ಲ ಅಂತ ಹೇಳಬಹುದು, ಅಷ್ಟು ವಿರಳ. ಆದರೆ ಶೇಷಚಂದ್ರಿಕಾಚಾರ್ಯರು ಅವರೇನು ಅವತ್ತು ಈ ತತ್ವಸಾರ ವ್ಯಾಖ್ಯಾನವನ್ನು ರಚನೆ ಮಾಡಿದ್ದಾರೆ, ಅದಕ್ಕೆ ಇವತ್ತು ನಾವು ಒಂಚೂರು ಆ ಗ್ರಂಥಸ್ಥ ವಿಷಯಗಳನ್ನು ಚಿಂತನೆ ಮಾಡಲಿಕ್ಕೆ ಅದು ಅನುಕೂಲ ಆಯಿತು. ಇಲ್ಲದೇ ಇದ್ರೆ ಪ್ರಾಯಶಃ ಯಾರು ಅದಕ್ಕೆ ಆ ಗ್ರಂಥಕ್ಕೆ ಕೈ ಹಾಕ್ಲಿಕ್ಕೆ ಸಾಧ್ಯನೇ ಆಗ್ತಾ ಇರಲಿಲ್ಲ. ಬೃಹತಿ ಸಹಸ್ರ ಅಷ್ಟು ಕಠಿಣ ಆಗಿಬಿಡ್ತಿತ್ತು. ಶೇಷಚಂದ್ರಿಕಾಚಾರ್ಯರ ಒಂದು ದೊಡ್ಡ ಉಪಕಾರ ಅದು. ಅಂಥದ್ದೇ ಮತ್ತೊಂದು ಕೃತಿ, ಹೌದು, ಪದಾರ್ಥ ವಿವೇಕ ಅಂತುಂಟು. ಆಚಾರ್ಯರ ಸಿದ್ಧಾಂತಕ್ಕೆ ಅನುಸಾರವಾಗಿ ಪದಾರ್ಥಗಳು ಎಷ್ಟಿದ್ದಾವೆ, ಒಂದೊಂದು ಸಿದ್ಧಾಂತದವರು ಒಂದೊಂದು ರೀತಿಯಲ್ಲಿ ನಿರೂಪಣೆ ಮಾಡಿದರು. 7 ಪದಾರ್ಥ ಅಂತ ಒಬ್ಬರಂದ್ರೆ 8, ಒಂದು ನಾನಾ ರೀತಿಯಲ್ಲಿ ನಿರೂಪಣೆ ಮಾಡ್ತಾ ಹೋದರು. ಆದರೆ ಆಚಾರ್ಯರ ಸಿದ್ಧಾಂತದ ಪ್ರಕಾರ ಪದಾರ್ಥಗಳು ಎಷ್ಟಿದ್ದಾವೆ, ಯಾವ ರೀತಿಯಲ್ಲಿ ಅದನ್ನು ವಿಭಜನೆ ಮಾಡಬೇಕು, ಯಾವ್ದ್ಯಾವ್ದ್ರಲ್ಲಿ ಯಾವ್ಯಾವ ಗುಂಪಿನಲ್ಲಿ ಸೇರಿಸ್ಬೇಕು, ಅದು ಹಾಗೇ ಯಾಕೆ ಒಪ್ಪಬೇಕು, ಬೇರೆಯವರು ಹೇಳಿದಾಗ ಒಪ್ಪಿದ್ರೆ ಏನು ತೊಂದರೆ, ಇದೆಲ್ಲವನ್ನ ಕುಲಂಕುಷವಾಗಿ ಅದನ್ನ ಸಮೀಕ್ಷೆ ಮಾಡಿ ನಿರ್ಧಾರ ಮಾಡಿ ರಚನೆ ಮಾಡಿರತಕ್ಕಂತಹ ಒಂದು ಕೃತಿ ಅದು. ನಮ್ಮ ಸೌಭಾಗ್ಯ ಇವತ್ತಿದೆಲ್ಲ ಪ್ರಿಂಟ್ ಆಗಿದೆ, ಸಿಗತ್ತೆ ಪುಸ್ತಕಗಳು. ಅದಕ್ಕೆ ನಿಜವಾಗಿ ನಮ್ಮ ದೊಡ್ಡ ಭಾಗ್ಯ ಅಂತ ಹೇಳಬೇಕು. ಎಷ್ಟೋ ಇತ್ತೀಚಿನವರು ಮಹಾನುಭಾವರು ಬರೆದಿರೋ ಗ್ರಂಥಗಳೇ ನಮಗೆ ಸಿಗ್ತಾ ಇಲ್ಲ. ಅಂತಹದ್ದು ಶೇಷಚಂದ್ರಿಕಾಚಾರ್ಯರ ಕಾಲದ ಗ್ರಂಥಗಳು ಇವತ್ತು ನಮಗೆ ಸಿಗ್ತಾ ಇದ್ದಾವೆ. ಅದು ಇತ್ತೀಚೆಯ ಪ್ರಕಾಶನವನ್ನು ಕಂಡಿದ್ದಾವೆ ಅನ್ನುವುದು ದೊಡ್ಡ ಸೌಭಾಗ್ಯ ಅದು. ಹಾಗೆ ಪದಾರ್ಥ ವಿವೇಕವೂ ಇತ್ತೀಚೆಗೆ ಅದು ಹೊರ ಬಂದಿದೆ ಕೃತಿ. ಅದರಂತೆ ಮತ್ತೊಂದು ಕರ್ಮ ನಿರ್ಣಯ ಅಂತ ಶ್ರೀಮದಾಚಾರ್ಯರ ಗ್ರಂಥ, ದಶಪ್ರಕರಣಗಳಲ್ಲಿ ಒಂದು. ಕೆಲವೊಂದು ಮಹಾನಾಮ್ನಿ ಋತುಗಳಿಗೆ ಮತ್ತೆ ಋಗ್ವೇದದ 8ನೆಯ ಮಂಡಲದಲ್ಲಿ ಬರುವ ಕೆಲವೊಂದು ಸೂತ್ರಗತ ಋತುಗಳಿಗೆ ಆಚಾರ್ಯರು ವ್ಯಾಖ್ಯಾನವನ್ನು ರಚನೆ ಮಾಡಿರುವಂತಹದ್ದು. ಅದಕ್ಕೂ ಶೇಷಚಂದ್ರಿಕಾಚಾರ್ಯರು ವ್ಯಾಖ್ಯಾನವನ್ನು ರಚನೆ ಮಾಡಿದ್ದಾರೆ. ಅದರಂತೆ ಈಶಾವಾಸ್ಯ ಉಪನಿಷತ್ ಭಾಷ್ಯದ ಒಂದು ಟಿಪ್ಪಣಿಯು ಅವರ ಹೆಸರಿನಲ್ಲಿ ಪ್ರಸಿದ್ಧಿ ಇದೆ, ಅದೊಂದು ಕೃತಿ ಇದೆ ಅವರದ್ದು. ಹಾಗೆ ಗಂಗಾಸ್ತೋತ್ರ ಅಂತ ತುಂಬಾ ಅದ್ಭುತವಾಗಿದೆ. ಗಂಗಾ ನದಿಯನ್ನು ಕುರಿತು ಸಾಮಾನ್ಯ ನಾವು ವಾದಿರಾಜಸ್ವಾಮಿಗಳು ತೀರ್ಥ ಪ್ರಬಂಧದಲ್ಲಿ ಮಾಡಿದ್ದನ್ನು ನೋಡುತ್ತೇವೆ. ತ್ವಂ ದೀನೇಶು ದಯಾವತಿ ಬ್ರಹ್ಮಹಸ್ತಾಶ್ರಯಂ ಅಂತ ಸುಮಾರು ಒಂದು 7-8 ಶ್ಲೋಕ ಇದೆ. ಅದು ಬಿಟ್ಟರೆ ಸತ್ಯಧರ್ಮ ತೀರ್ಥರು ಅವರು ಗಂಗಾಲಹರಿಯನ್ನು ರಚನೆ ಮಾಡಿದರು. ಹಾಗೆ ಶೇಷಚಂದ್ರಿಕಾಚಾರ್ಯರ ಗಂಗಾಸ್ತುತಿಯು ಅದೇ ಒಂದು ಶೈಲಿಯಲ್ಲಿ ಬಹಳ ಅದ್ಭುತವಾಗಿ ಅವರು ಗಂಗಾ ನದಿಯನ್ನ ಸ್ತೋತ್ರ ಮಾಡಿರತಕ್ಕಂಥದ್ದು.
ಅದು ಇವತ್ತು ಸಿಗತ್ತೆ, ಪ್ರಿಂಟ್ ಆಗಿದೆ, ನಾವು ಅದನ್ನು ಪಾರಾಯಣಾದಿಗಳಲ್ಲಿ ವಿನಿಯೋಗ ಮಾಡಿಕೊಳ್ಳಬಹುದು. ಹಾಗೆ ಅವರದ್ದು ಮತ್ತೊಂದು ಕೃತಿ ತತ್ವಕಣಿಕ ಅಂತ ಹೇಳಿ. ತತ್ವಕಣಿಕ ಅಂದರೆ ಶ್ರೀಮದಾಚಾರ್ಯರ ಏನು ತಂತ್ರಸಾರ ಸಂಗ್ರಹ ಅನ್ನುವಂತಹ ಗ್ರಂಥ ಇದೆ, ಅದಕ್ಕೆ ವ್ಯಾಖ್ಯಾನ ರೂಪವಾಗಿ ಹೊರಟಿರತಕ್ಕಂತಹ ಗ್ರಂಥ. ತಂತ್ರಸಾರ ಸಂಗ್ರಹಕ್ಕೆ ಅನೇಕ ವ್ಯಾಖ್ಯಾನಗಳಿದ್ದಾವೆ. ಇವತ್ತು ನಮಗೆ ಉಪಲಬ್ಧಿ ಇದೆ, ಪ್ರಿಂಟ್ ಆಗಿದೆ. ಅದು ಅಂದರೆ ತತ್ವಕಣಿಕೆಯ ಶೈಲಿಯೇ ಬೇರೆ, ಬಹಳ ಅಪೂರ್ವವಾಗಿರತಕ್ಕಂಥ ಒಂದು ವ್ಯಾಖ್ಯಾನ ಇದೆ. ಯಾಕೆ ಅಂತ ಹೇಳಿದರೆ, ಆಚಾರ್ಯರ ತಂತ್ರಸಾರ ಏನಿದೆ ಅದು ಆಚಾರ್ಯರು ಪ್ರಾರಂಭದಲ್ಲಿ ಹೇಳುವಾಗಲೇ ಏನು ಭಗವಂತ ತಾನು ಬ್ರಹ್ಮದೇವರಿಗೆ ಉಪದೇಶ ಕೊಟ್ಟಿದ್ದಾನೆ ಅದನ್ನು ನಾನಿಲ್ಲಿ ಸಂಗ್ರಹ ಮಾಡಿ ತಿಳಿಸಿಕೊಡ್ತೇನೆ ಅಂತಂದ್ರು ಆಚಾರ್ಯರು. ಅದರ ಕೆಲವೊಂದು ವಿಷಯಗಳನ್ನು ನಾನಿಲ್ಲಿ ಉದ್ಧಾರ ಮಾಡಿ ಈ ಗ್ರಂಥವನ್ನು ಕೊಟ್ಟಿದ್ದೇನೆ ಅಂತ ಆಚಾರ್ಯರು ಪ್ರಾರಂಭದಲ್ಲೇ ಒಂದು ಪ್ರತಿಜ್ಞೆಯನ್ನು ಮಾಡಿದ್ದಾರೆ. ಮತ್ತೆ ಆ ಗ್ರಂಥದಲ್ಲಿ ಹೇಳುವಾಗಲೂ ಮಧ್ಯ ಮಧ್ಯದಲ್ಲಿ ಅನೇಕ ವಿಷಯಗಳ ಕಡೆ ಆಚಾರ್ಯರು ಹೇಳುವಾಗ, ಉದಾಹರಣೆಗೆ ದೇವತಾ ಪ್ರತಿಷ್ಠಾಪನೆಯ ವಿಷಯ, ಆಚಾರ್ಯರು ಅದರ ಬಗ್ಗೆ ತುಂಬ ವಿಸ್ತಾರವಾಗಿ ನಿರೂಪಣೆ ಮಾಡಿದರು. ಪ್ರತಿಮಾ ಲಕ್ಷಣ ಹೇಗಿರಬೇಕು, ಪ್ರತಿಷ್ಠೆಯ ವಿಧಿ ಹೇಗೆ, ಅಧಿವಾಸನದ ವಿಧಿ ಹೇಗೆ, ಉತ್ಸವಗಳ ವಿಧಿ ಹೇಗೆ, ಅದನ್ನೆಲ್ಲ ಆಚಾರ್ಯರು ತುಂಬ ವಿಸ್ತಾರ ಮಾಡುತ್ತಾರೆ. ಎಲ್ಲ ಹೇಳುವಾಗ ಆಚಾರ್ಯರ ಮಧ್ಯದಲ್ಲಿ ಒಂದು ಮಾತಂತಾರೆ, ಅಸ್ಯ ಸಂಕ್ಷೇಪ ಶಾಸ್ತ್ರತ್ವ ಅಂತ ನವಿಸ್ತರ ವಿರೋಧಿತ ಅಂತ. ಇಲ್ಲಿ ನಾನು ಒಂದಿಷ್ಟು ವಿಷಯಗಳನ್ನು ತಿಳಿಸಿಕೊಟ್ಟಿದ್ದೇನೆ, ಆದರೆ ನೀವು ಇಷ್ಟೇ ಅಂತ ತಿಳಿಬೇಡಿ, ಬೇಕಾದಷ್ಟು ಅಂಶಗಳಿದ್ದಾವೆ. ಎಲ್ಲರಿಗೂ ಯಾವುದನ್ನ ಅವಶ್ಯ ಮಾಡಲೇಬೇಕು, ಎಷ್ಟು ಮಾಡಿದರೆ ಹೊರತು ಆ ಕರ್ಮ ಪೂರ್ಣ ಅಂತ ಆಗುವುದಿಲ್ಲವೋ ಅಷ್ಟು ಮಾತ್ರ ನಾನಿಲ್ಲಿ ತಿಳಿಸಿದ್ದೇನೆ. ನೀವು ಇನ್ನಷ್ಟು ವಿಸ್ತಾರ ಮಾಡಲಿಕ್ಕೆ ಶಕ್ತಿ ಉಂಟಾ, ಮಾಡಿ, ತೊಂದರೆ ಇಲ್ಲ ಅಂತಾರೆ ಆಚಾರ್ಯರು. ಅಲ್ಲದೆ ಪಂಚರಾತ್ರದಲ್ಲಿ ಇಷ್ಟೆಲ್ಲ ವಿಸ್ತಾರ ಇದೆ, ನೀವು ಇಷ್ಟೇ ಹೇಳಿದ್ರಲ್ಲ ಅಂತ ಪ್ರಶ್ನೆ ಮಾಡಬೇಡಿ, ನಾನು ಎಲ್ಲರಿಗೂ ಅನುಕೂಲ ಆಗಲಿ ಅಂತ ಇಷ್ಟು ತಿಳಿಸಿದ್ದೇನೆ ಅಂತಾರೆ ಶ್ರೀಮದಾಚಾರ್ಯರು. ಯಾಕೆಂದ್ರೆ ತಂತ್ರಸಾರ ಅಂದರೆ ತಂತ್ರಗ್ರಂಥಗಳ ಒಂದು ಸಂಗ್ರಹ. ಅದು ತಂತ್ರಗ್ರಂಥಗಳು ಪಂಚರಾತ್ರ ಸ್ಮೃತಿಗಳು ಬೇಕಾದಷ್ಟಿದ್ದಾರೆ. ಪಂಚರಾತ್ರಗಳು ವಿಸ್ತಾರವಾಗಿದ್ರು ಇವತ್ತು ನಮಗೆ ಸಿಗುವಂತಹದ್ದು ತುಂಬಾ ಕಡಿಮೆ. ನಾರಾಯಣ ಸಂಹಿತೆ, ಶೇಷ ಸಂಹಿತೆ, ನಾರದ ಪಂಚರಾತ್ರ, ಕೆಲವೊಂದಷ್ಟೇ ನಮಗೆ ಗ್ರಂಥಗಳು ಸಿಗ್ತವೆ. ಇವತ್ತು ತಂತ್ರಗ್ರಂಥಗಳು ಅಂತ ಸುಮಾರು ಒಂದು 30 ಗ್ರಂಥಗಳು ಸಿಗ್ತವೆ ಸಂಗ್ರಹ. ನಮಗೆ ಇವತ್ತು ಸಂಗ್ರಹ ಮಾಡುವ ಅಪೇಕ್ಷೆ ಉಳ್ಳವರಿಗೆ ಒಂದಷ್ಟು ಹುಡುಕಾಡಿದ್ರೆ ಒಂದು 30 ತಂತ್ರಗ್ರಂಥಗಳು ಸಿಗ್ತವೆ ನಮಗೆ, ಅನೇಕ ಸಂಹಿತೆಗಳು. ಆದರೆ ಅದರಲ್ಲಿ ಪಂಚರಾತ್ರಕ್ಕೆ ಸಂಬಂಧಪಟ್ಟಿರುವಂತಹದ್ದು ಕೆಲವು ಮಾತ್ರ. ಆಚಾರ್ಯರು ಅದರಲ್ಲಿ ಬರುವಂತಹ ಕೆಲವೊಂದು ವಿಷಯಗಳನ್ನು ಮಾತ್ರ ಸಂಗ್ರಹ ಮಾಡಿಕೊಟ್ಟಿರುವಂತಹದ್ದು. ಅದರಲ್ಲಿ ದೇವರ ಪೂಜೆಯ ಬಗ್ಗೆ ಆಚಾರ್ಯರು ತುಂಬಾ ವಿಸ್ತಾರವಾಗಿ ಉಲ್ಲೇಖ ಮಾಡುತ್ತಾರೆ. ಅನೇಕ ವಿಷಯಗಳಿದ್ದಾವೆ. ಈ ಗ್ರಂಥದ ಏನು ತತ್ವಕಣಿಕೆಯ ಒಂದು ವೈಶಿಷ್ಟ್ಯ ಅಂತ ಹೇಳುವುದಾದರೆ, ಶ್ರೀಮದಾಚಾರ್ಯರು ಏನೇನು ವಿಷಯಗಳನ್ನು ಉಲ್ಲೇಖ ಮಾಡುತ್ತಾರೆ ಅದಕ್ಕೆ ಸಂಬಂಧಪಟ್ಟಂತಹ ಏನು ಪಂಚರಾತ್ರದ ಶ್ಲೋಕಗಳಿದ್ದಾವೆ ಅದನ್ನೆಲ್ಲ ಶ್ರೇಷ್ಠೇಂದ್ರಿಕಾಚಾರ್ಯ ಸಂಗ್ರಹ ಮಾಡುತ್ತಾರೆ. ಭಾರಿ ಅಪೂರ್ವ ಅದು. ಆಚಾರ್ಯರ ತಂತ್ರಸಾರದಲ್ಲಿ ಬೇಕಾದಷ್ಟು ವಿಚಾರಗಳಿದ್ದಾವೆ. ನಮ್ಮ ನಿತ್ಯ ದೈನಂದಿನ ಆಂಗಿಕಕ್ಕೆ ಬೇಕಾಗಿರತಕ್ಕಂತಹ ಅಷ್ಟಮಹಾಮಂತ್ರಗಳಿರಬಹುದು, ಅಥವಾ ದೇವರ ಪೂಜೆ ಇರಬಹುದು, ಅಥವಾ 72 ಮಹಾಮಂತ್ರಗಳಿರಬಹುದು, ಮತ್ತು ಅನೇಕ ನಮ್ಮ ಉಪಾಸನಾ ಕ್ರಮಗಳಿಗೆ ಸಂಬಂಧಪಟ್ಟ ಹಾಗೆ ಷಟ್ಚಕ್ರಗಳ ಚಿಂತನೆ ಇರಬಹುದು. ಅನೇಕ ವಿಷಯಗಳನ್ನು ಆಚಾರ್ಯರು ಇದರಲ್ಲಿ ನಿರೂಪಣೆಯನ್ನು ಮಾಡಿದ್ದಾರೆ. ಶ್ರೇಷ್ಠೇಂದ್ರಿಕಾಚಾರ್ಯರು ಆ ವ್ಯಾಖ್ಯಾನವನ್ನು ರಚನೆ ಮಾಡುವಾಗ ಆ ಎಲ್ಲ ಶ್ಲೋಕಗಳನ್ನು ಇಲ್ಲಿ ಉದಾಹರಣೆ ಕೊಡ್ತಾ ಹೋಗ್ತಾರೆ. ಉದಾಹರಣೆಗೆ ಪ್ರಸಿದ್ಧವಾದ, ನಾವು ಬೇರೆ ಬೇರೆ ಅಂಶಗಳನ್ನು ಹೆಚ್ಚಿಗೆ ಹೇಳುವುದಿಲ್ಲ, ನಮ್ಮ ದೈನಂದಿನ ಪೂಜಾದಿಗಳಿಗೆ ಸಂಬಂಧಪಟ್ಟ ಹಾಗೆ ಅಥವಾ ನಮ್ಮ ಜಪಕ್ಕೆ ಸಂಬಂಧಪಟ್ಟ ಹಾಗೆ ಕೆಲವು ಅಂಶಗಳನ್ನು ನಾನು ಇನ್ನೊಂದು 5-10 ನಿಮಿಷದಲ್ಲಿ ಹೇಳಿ ನನ್ನ ಮಾತನ್ನು ಮುಗಿಸಿಬಿಡುತ್ತೇನೆ. ಉದಾಹರಣೆ ನೋಡುವುದಾದರೆ, ನಾವು ಸಾಮಾನ್ಯ ದೇವರ ಪೂಜೆಯನ್ನು ಮಾಡಬೇಕಾದರೆ ಮೊದಲಿಗೆ ಪೀಠ ಪೂಜೆ ಅಂತ ಮಾಡಲಿಕ್ಕಿದೆ. ಆ ಪೀಠ ಪೂಜೆಯಲ್ಲಿಯೇ ಸಾಮಾನ್ಯ ಪೀಠ ಪೂಜೆ ತುಂಬ ವಿಸ್ತಾರ. ಪೀಠ ಪೂಜೆನೇ ತುಂಬ ವಿಸ್ತಾರ. ಒಂದು 5 ನಿಮಿಷ 10 ನಿಮಿಷ ಕನಿಷ್ಠ ಬೇಕಾಗ್ತದೆ ಪೀಠ ಪೂಜೆ ಸರಿಯಾಗಿ ಮಾಡಿದರೆ. ಪೀಠ ಪೂಜೆ, ಆವರಣ ಪೂಜೆಗಳ ಬಗ್ಗೆ ಆಚಾರ್ಯರು ಬಹಳ ವಿಸ್ತಾರ ಮಾಡಿದರು ತಂತ್ರಸಾರ ಸಂಗ್ರಹದಲ್ಲಿ. ಸಂಕ್ಷೇಪ ಮಾಡುವಾಗ ಬರೀ ಪೀಠ ದೇವತಾಭ್ಯೋ ನಮಃ ಅಥವಾ ವಿಷ್ಣುವರಾಸನಭೂತಾಯ ಆ ಶ್ಲೋಕ ಹೇಳಿಕೊಂಡು ಒಂದು ಮಂತ್ರಾಕ್ಷರಿಯೋ ತುಳಸಿಯೋ ಪುಷ್ಪವೋ ಇಟ್ಟು ಮುಗಿಸಿಬಿಡುತ್ತೇವೆ. ಆದರೆ ವಿಸ್ತಾರ ಮಾಡುತ್ತಾ ಹೋದರೆ ಅದು ಕನಿಷ್ಠ 50 ನಿಮಿಷ ಬೇಕಾಗ್ತದೆ ಪೀಠ ಪೂಜೆ.
ಯಾಕಂದರೆ ಆ ಪೀಠದಲ್ಲಿ ಎಲ್ಲೆಲ್ಲಿ ಯಾವ್ಯಾವ ದೇವತೆಗಳು ಬರ್ತಾರೆ, ಯಾರ್ಯಾರನ್ನ ಅಲ್ಲಲ್ಲಿ ಚಿಂತನೆ ಮಾಡಬೇಕು, ಯಾರ ಮೇಲೆ ಯಾರು ಬರ್ತಾರೆ, ಪೀಠ ಪಾದ ದೇವತೆಗಳು ಯಾರು, ಫಲಕ ದೇವತೆಗಳು ಯಾರು, ಮಂಟಪ ದೇವತೆಗಳು ಯಾರು, ಎಲ್ಲ ಆಚಾರ್ಯರು ವಿಸ್ತಾರವಾಗಿ ತಿಳಿಸಿಕೊಡ್ತಾ ಹೋಗ್ತಾರೆ. ಲಕ್ಷ್ಮೀಧರೆ ಯಜೇತ್ತತ್ರ ಅವ್ರು ಹೇಳುವಾಗ ಒಂದು ಕಡೆಯಲ್ಲಿ ಯಜೇತ್ ಅಂತ ಶಬ್ದ ಬಳಸ್ತಾರೆ ಆಚಾರ್ಯರು. ಲಕ್ಷ್ಮೀಧರೆ ಯಜೇತ್, ಯಜೇತ್ ಅಂತಂದ್ರೆ ಯಜನ ಅಂತಂದ್ರೆ ಸಾಮಾನ್ಯ ದೇವರ ಪೂಜಾ ಅಂತ ಅರ್ಥ ಇದೆ. ಯಜ ದೇವಪೂಜಾ ಸಂಗತಿ ಕರಣದಾನೇಶು ಅಂತ ಧಾತು. ಯಜನ ಅನ್ನುವುದಕ್ಕೆ ದೇವರ ಪೂಜೆ ಅಂತ ಅರ್ಥ ಇದೆ. ಲಕ್ಷ್ಮೀಧರೆ ಅಂತಂದ್ರೆ ಲಕ್ಷ್ಮೀದೇವಿ ಮತ್ತೆ ಧರಾದೇವಿ ಅಂದ್ರೆ ಶ್ರೀಭೂ ರೂಪಗಳನ್ನ ಮೊದಲು ನಾವಲ್ಲಿ ಚಿಂತನೆ ಮಾಡಬೇಕು. ಸಾಮಾನ್ಯ ಇಷ್ಟು ಅರ್ಥ ನಮಗೆ ಸಿಗತ್ತೆ. ಆದರೆ ಶೇಷಚಂದ್ರಿಕಾಚಾರ್ಯರು ಅಲ್ಲಿ ಅರ್ಥ ಬರೀತಾರೆ, ಇಲ್ಲಿ ಯಜೇತ್ ಅಂತ ಯಾಕೆ ಶಬ್ದ ಇಟ್ರು? ಪೂಜೆ ಏತ್ ಅಂತ ಹೇಳ್ಬೋದಲ್ಲ. ಯಾಕಂದ್ರೆ ಮುಂದೆ ಆಚಾರ್ಯರು ಹೇಳುವಾಗ ತಥೋ ಅನಂತಂ ಯೋಗಪೀಠ ಸ್ವರೂಪಂ ಪೂಜೆಯೇತ್ ಧರೆ, ಪೂಜೆಯೇತ್ ಅಂತ ಒಂದು ಕಡೆ ಬಳಸಿದ್ರು. ಒಂದು ಕಡೆ ಹೇಳುವಾಗ ಯಜೇತ್ ಅಂತ ಶಬ್ದ ಹಾಕಿದ್ರು ಆಚಾರ್ಯರು. ಅದು ಯಾಕಪ್ಪ ಅಂದ್ರೆ ಸಾಮಾನ್ಯ ನಾವು ನೋಡಿ ಯಜೇತ್ ಅಂದ್ರೆ ಪೂಜೆ ಮಾಡಬೇಕು ಇಷ್ಟೇ ಅರ್ಥ ಹೇಳ್ಕೊಂಡು ಮುಂದೆ ಕೊಟ್ಟೋಗ್ತೇವೆ. ಆದರೆ ಶೇಷಚಂದ್ರಿಕಾಚಾರ್ಯ ಅಲ್ಲಿಗೆ ನಿಲ್ಲಿಸುವುದಿಲ್ಲ. ಅವ್ರು ಹೇಳ್ತಾರೆ, ನಿಜವಾಗಿ ಪೂಜೆ ಮಾಡುವವರು ಯಾರು ಅಂತ ಒಂದು ಪ್ರಶ್ನೆ ಹಾಕ್ಕೊಂಡ್ರು. ಪೂಜೆ ಮಾಡುವವರು ನಮಗೆ ತಿಳಿದ ಹಾಗೆ ನಾವೇ ಅರ್ಚಕರು ದೇವರ ಮುಂದೆ ಕೂತ್ಕೊಂಡು ಪೂಜೆಯನ್ನು ಮಾಡತಕ್ಕಂಥವ್ರು ನಾವು ಅಲ್ಲ ಅಂತಾರವರು. ಯಾಕಂದ್ರೆ ಪೂಜೆ ಮಾಡಲಿಕ್ಕೆ ಅಂತ ನಾವು ಪ್ರತಿಮಾದಿಗಳ ಮುಂದೆ ಕೂತಾಗಿಯೂ ಕೂಡ ನಮ್ಮ ಅಂತರ್ಗತರಾಗಿದ್ದು ತತ್ವಾಭಿಮಾನಿ ದೇವತೆಗಳೇ ಪ್ರಧಾನವಾಗಿ ಪೂಜೆಯನ್ನು ಮಾಡುವಂತಹದ್ದು. ನಮ್ಮ ಎಲ್ಲ ಇಂದ್ರಿಯಗಳಲ್ಲಿ, ಜ್ಞಾನೇಂದ್ರಿಯಗಳಲ್ಲಿ, ಕರ್ಮೇಂದ್ರಿಯಗಳಲ್ಲಿ, ಮನಸ್ಸಿನಲ್ಲಿ, ಬುದ್ಧಿಯಲ್ಲಿ ಎಲ್ಲ ಕಡೆ ಅಂತರ್ಯಾಮಿಯಾಗಿದ್ದುಕೊಂಡು, ಅಷ್ಟೇ ಅಲ್ಲ ಪೂಜಾ ದ್ರವ್ಯಗಳಲ್ಲಿ, ಪೂಜೆಗೆ ಏನೆಲ್ಲ ಪದಾರ್ಥಗಳನ್ನು ಬಳಸ್ತೇವೆ, ಯಾವುದೇ ಒಂದು ಪಾತ್ರೆ ಪರಿಕರಗಳಿರಬಹುದು ಅಥವಾ ಪುಷ್ಪ ಫಲ ಏನೇ ಇರಬಹುದು, ನೈವೇದ್ಯ ಪದಾರ್ಥಗಳಿರಬಹುದು, ಈ ಪ್ರತಿಯೊಂದರಲ್ಲಿಯೂ ದ್ರವ್ಯದಲ್ಲಿ, ದೇಶದಲ್ಲಿ, ಕಾಲದಲ್ಲಿ ಎಲ್ಲ ಕಡೆ ಅಂತರ್ಯಾಮಿಯಾಗಿದ್ದು ಭಗವಂತನ ಪೂಜೆಯನ್ನ ತತ್ವಾಭಿಮಾನಿ ದೇವತೆಗಳೇ ಮಾಡುವಂಥವರು, ಅವರೇ ಮುಖ್ಯ ಅಧಿಕಾರಿಗಳಂತೆ. ಅವರಲ್ಲಿಯೂ ಪ್ರಧಾನವಾಗಿ ವಾಯುದೇವರ ಅಧಿಕಾರಿಗಳಾಗ್ತಾರೆ. ಅವರಲ್ಲಿಯೂ ಅಂತರ್ಯಾಮಿಯಾಗಿ ಮಹಾಲಕ್ಷ್ಮೀ ದೇವಿ ಹರಿಪೂಜೆಯನ್ನು ತಾನೇ ಮಾಡ್ತಾ ಇರ್ತಾಳೆ. ಹಾಗಾಗಿ ಪೂಜೆಗೆ ಕೂತಾಗ ನಮಗೆ ಅನುಸಂಧಾನವೇ. ಲಕ್ಷ್ಮೀದೇವಿಯಲ್ಲಿಯೂ ಅಂತರ್ಯಾಮಿಯಾಗಿ ತನ್ನ ಪೂಜೆಯನ್ನು ತಾನೇ ಮಾಡಿಸಿಕೊಳ್ತಾನೆ ಭಗವಂತ. ಮಹಾಮರ್ಕಂ ಮಾಘವನ್ ಚಿತ್ರಮರ್ಚ ಅಂತ ಹೇಳುವಂತೆ ತನ್ನ ಪೂಜೆಯನ್ನ ಸ್ವಾಮಿ ತಾನೇ ಮಾಡಿಸಿಕೊಳ್ಳತಕ್ಕಂಥವನಾಗ್ತಾನಂತೆ. ಹಾಗೆ ಪೂಜೆ ಕೂಡುವಾಗ ಸಾಮಾನ್ಯ ಒಂದು ಶ್ಲೋಕ ಹೇಳ್ತೇವೆ, ಬಿಂಬೋಸಿ ಪ್ರತಿಬಿಂಬೋಸ್ಮಿ ತವಯದ್ಯ ಬೀಜಾಂತರಂ ಸ್ವಾಮಿ ನಿರ್ದೋಷ ಮದ್ದೋಷಂ ವಿರೇಜಯ ನಮೋಸ್ತುತೆ. ಸ್ವಾಮಿ ನೀನು ಬಿಂಬ, ನಾನು ಪ್ರತಿಬಿಂಬ, ನೀನು ಹೇಗೆ ನನ್ನಲ್ಲಿ ನಿಂತು ಮಾಡಿಸ್ತೀಯೋ ಅದು ತಕ್ಕಂತೆ ನಾನು ಮಾಡುವವ ಅಂತ ಹೇಳಿ ಆ ಒಂದು ಅನುಸಂಧಾನ ಪ್ರತಿಯೊಬ್ಬ ಸಾಧಕನಿಗೂ ಅದು ಬೇಕೇ ಬೇಕು ಅಂತ ಅರ್ಥ. ಅದನ್ನು ತೋರಿಸಿಕೊಡುವ ಸಲುವಾಗಿಯೇನೆ ಆಚಾರ್ಯರು ಅಲ್ಲಿ ಯಜೇತ್ ಅನ್ನುವ ಶಬ್ದವನ್ನು ಬಳಸಿದ್ದಾರೆ. ಯಾಕಂದ್ರೆ ಯಜ ಅನ್ನುವಂತಹ ಧಾತುವಿಗೆ ದೇವಪೂಜಾ, ಇನ್ನೊಂದು ಸಂಗತೀಕರಣ. ಸಂಗತೀಕರಣ ಅಂದ್ರೆ ಒಂದರ್ಥ ಎಲ್ಲ ಒಟ್ಟುಗೂಡಿಸುವುದು ಅಂತ ಹೇಳಿ. ಇಲ್ಲಿ ಪೂಜೆ ಮಾಡುವಾಗ ಬರೀ ನಾನು ಮಾತ್ರ ಕೂತ್ಕೊಂಡು ಮಾಡುವುದಲ್ಲ, ಈ ಎಲ್ಲ ದೇವತೆಗಳು ಅವರು ಒಟ್ಟುಗೂಡಿ ಹರಿಪೂಜೆಯನ್ನು ಮಾಡ್ತಾ ಇದ್ದಾರೆ. ಈ ಅನುಸಂಧಾನ ಬೇಕು ನಮಗೆ. ಅದಕ್ಕೋಸ್ಕರ ಆಚಾರ್ಯರು ಆ ಶಬ್ದವನ್ನು ಬಳಸಿದ್ದಾರೆ. ನೋಡಿ, ಈ ಅರ್ಥ ಶೇಷಚಂದ್ರ ಆಚಾರ್ಯ ಹೇಳಿದಕ್ಕೆ ಗೊತ್ತಾಗಿಲ್ಲದೆ ನಮ್ಗೆ ಒಳ್ಳೆಯಲಿಕ್ಕೆ ಸಾಧ್ಯನೇ ಇಲ್ಲ ಇದು. ಅದರಂತೆ ಪ್ರತಿಯೊಂದು ವಿಷಯದಲ್ಲಿಯೂ ಕೂಡ ಪೀಠ ಪೂಜೆ ತೆಗೆದುಕೊಂಡ್ರೆ, ಪೀಠ ಪೂಜೆಯಲ್ಲೂ ಅಷ್ಟೇ ಭಗವಂತನಿಗೆ ನಾವು ಅನೇಕ ಉಪಚಾರಗಳನ್ನು ಸಮರ್ಪಣೆ ಮಾಡುತ್ತೇವೆ. ಅದಕ್ಕೆ ಮೊದಲು ಮಾಡುವಂತಹದ್ದು ಪೀಠ ಪೂಜೆ. ಈ ಪೀಠದಲ್ಲಿ ಅನೇಕ ದೇವತೆಗಳನ್ನು ನಾವು ಆವಾಹನೆ ಮಾಡುತ್ತೇವೆ. ಮೊದಲು ಪೀಠ ಮಧ್ಯೆ ಪರದೇವತಾಯೈ ನಮಃ, ವಾಮೇ ಗುರವೇ ನಮಃ, ದಕ್ಷಿಣೆ ಸರ್ವದೇವತಾಭ್ಯೋ ನಮಃ, ಬ್ರಹ್ಮರುದ್ರಾದಿಭ್ಯೋ ನಮಃ, ಪುನರ್ವಾಮೇ ಸನಕಾದಿ ಸರ್ವಗುರುಭ್ಯೋ ನಮಃ ಹೀಗೆಲ್ಲ ಹೇಳ್ತಾ ಆಗ್ನೇಯ ಗರುಡಾಯ ನಮಃ, ನೈಋತ್ಯ ವೇದವ್ಯಾಸ, ಒಂದೊಂದು ಕಡೆ ಒಬ್ಬೊಬ್ಬ ದೇವತೆ ಇದ್ದಾರಲ್ಲಿ. ಕೆಲವು ವಿಶೇಷ ಹೇಳ್ತೇನೆ, ವಿಸ್ತೃತ ಇದ್ರೆ ತುಂಬ ಆಗ್ತದೆ. ಈ ಪೀಠ ಪೂಜೆಯಲ್ಲಿ ನಮ್ಮ ಚಿಂತನೆ ಹೇಗಿರಬೇಕು ಅಂತಂದ್ರೆ, ಅಲ್ಲಲ್ಲಲ್ಲಿ ಆಯಾ ದೇವತೆಗಳು ಧರ್ಮ, ಜ್ಞಾನ, ವೈರಾಗ್ಯ, ಐಶ್ವರ್ಯ, ಅಧರ್ಮ, ಅಜ್ಞಾನ, ಅವೈರಾಗ್ಯ, ಅನೈಶ್ವರ್ಯ, ಇಷ್ಟೆಲ್ಲ ಆಯಾ ದೇವತೆಗಳನ್ನು ಅಲ್ಲಿ ನಾವು ಚಿಂತನೆ ಮಾಡಿಕೊಂಡು ಅನಂತರದಲ್ಲಿ ಒಟ್ಟು ಒಂದು ಬ್ರಹ್ಮಾಂಡದ ಚಿಂತನೆಯನ್ನ ಅಲ್ಲಿ ಆಚಾರ್ಯರು ಕೊಟ್ಟಿದ್ದಾರೆ.
ಯಾಕಂದ್ರೆ ಮೊದಲು ವಿಷ್ಣು ಕೂರ್ಮನ ಚಿಂತನೆ, ವಿಷ್ಣು ಕೂರ್ಮದ ಮೇಲೆ ತತ್ಪುಚ್ಛಾಶ್ರಿತಾಯ ವಾಯುಕೂರ್ಮಾಯ ನಮಃ ಅಂತ ಆ ವಿಷ್ಣು ಕೂರ್ಮರೂಪಿಯಾದಂತಹ ವಿಷ್ಣುವಿನ ಬಾಲದ ಮೇಲೆ ವಾಯುದೇವರು ನೆಲೆಸಿದ್ದಾರೆ ಕೂರ್ಮರೂಪದಿಂದ. ಆ ವಾಯುದೇವರ ಮೇಲೆ ಶೇಷದೇವರು ತಾವು ನೆಲೆಸಿದ್ದಾರೆ. ಆ ಶೇಷದೇವರ ಹೆಡೆಯ ಮೇಲೆ ಈ ಭೂಮಿ ಇದೆ. ಅಲ್ಲಿ ಮತ್ತೆ ಶ್ವೇತದ್ವೀಪ, ಆ ಶ್ವೇತದ್ವೀಪದಲ್ಲಿ ಮತ್ತೆ ದಿವ್ಯವಾಗಿರತಕ್ಕಂತಹ ಒಂದು ರತ್ನ ಮಂಟಪ, ಆ ಮಂಟಪದಲ್ಲಿ ಒಂದು ಅಷ್ಟದಳದ ಒಂದು ಕಮಲ, ಆ ಕಮಲದಲ್ಲಿ ದೇವತೆಗಳು, ಮತ್ತೆ ಆ ಕಮಲದಲ್ಲಿ ಅಷ್ಟ ದಳಗಳಲ್ಲಿಯೂ ಕೂಡ ವಿಮಲಾದಿ ನವಶಕ್ತಿಗಳು, ಅದರಲ್ಲಿ ಮತ್ತೆ ಅನಂತನಾಮಕರಾಗಿರತಕ್ಕಂತಹ ಶೇಷದೇವರು, ಅವರ ಮೇಲೆ ಭಗವಂತನನ್ನು ಕೂಡಿಸಿ ಪೂಜೆ ಮಾಡಬೇಕು ಅಂತ ಒಂದಿಷ್ಟು ಕ್ರಮ ಇದೆ ನಮಗೆ. ಸಾಮಾನ್ಯ ಸಂಕ್ಷಿಪ್ತ ಹೇಳಿದ್ದೇನೆ. ಇಲ್ಲಿ ಹೆಜ್ಜೆ ಹೆಜ್ಜೆಗೆ ಶೇಷೇಂದ್ರಿಕಾಚಾರ್ಯರು ಒಂದೊಂದು ಪ್ರಶ್ನೆ ಮಾಡಿಕೊಳ್ತಾ ಹೋಗ್ತಾರೆ. ಸರಿ, ಇವಾಗ ನಾವು ಮಂಟಪದಲ್ಲಿ ಭಗವಂತನನ್ನ ಚಿಂತನೆ ಮಾಡಿದ್ರೆ, ನಾವು ಯಾವುದೋ ಒಂದು ಮಂಟಪ ಒಂದು ಇಟ್ಕೊಂಡಿರ್ತೇವೆ, ಅದರಲ್ಲಿ ಇಷ್ಟೆಲ್ಲ ಅನುಸಂಧಾನವನ್ನು ಮಾಡಿ, ಅಂದರೆ ಅಲ್ಲಿ ವಿಷ್ಣು ಕೂರ್ಮ, ವಾಯು ಕೂರ್ಮ, ಅದರ ಮೇಲೆ ಶೇಷದೇವರು, ಅವರ ಮೇಲೆ ಭೂಮಿ, ಇಷ್ಟೆಲ್ಲ ಅನುಸಂಧಾನ ಮಾಡ್ತಾ ಹೋಗ್ತೇವೆ. ಮೊದಲಿಗೆ ಬರೋ ಪ್ರಶ್ನೆನೇನೆ, ಇಲ್ಲ ನಾವು ಎಲ್ಲೋ ಮನೆಯಲ್ಲಿ ಕೂತ್ಕೊಂಡು ಒಂದು ಯಾವುದೋ ಒಂದು ಚಕ್ಕಿದೊಂದು ಮಂಟಪ ಇಟ್ಕೊಂಡು ಅಲ್ಲಿ ನಾವು ದೇವರದ್ದು ಶಾಲೆ ಗ್ರಾಮ ಪ್ರತಿಮೆ ಇಟ್ಕೊಂಡದ್ದು, ಅಲ್ಲಿ ಇಷ್ಟೆಲ್ಲ ಎಲ್ಲಿದೆ? ಅಲ್ಲಿ ನಾವು ಮಂಟಪದಲ್ಲಿ ಇದೆಲ್ಲ ಕೂಡಿಸ್ಬೇಕಾದರೆ ಇದೆಲ್ಲ ಎಲ್ಲಿದೆ? ಶ್ವೇತದ್ವೀಪ ಎಲ್ಲೋ ಇರತಕ್ಕಂತಹ ಲೋಕಗಳು, ಎಲ್ಲೋ ಇರುವಂತಹ ದೀಪಗಳು, ಎಲ್ಲೋ ಇರುವಂತಹ ಸ್ಥಾನಗಳನ್ನ ನಾವು ಇಲ್ಲಿ ಚಿಂತನೆ ಮಾಡುವುದು ಹೇಗೆ? ಒಬ್ಬ ಸಾಧಕನಾದವ ಆ ರೀತಿ ಅನುಸಂಧಾನ ಮಾಡಿಬಿಟ್ರೆ ಅದೆಲ್ಲ ಮಿಥ್ಯೋಪಾಸನೆ ಆಗುವುದಿಲ್ಲ ಅಂತ ಪ್ರಶ್ನೆ ಮಾಡಿಕೊಳ್ತಾರೆ. ಮಾಡಿಕೊಂಡು ಅಲ್ಲ, ಅವ್ರು ಹೇಳ್ತಾರೆ ಇಲ್ಲ ಆಗುವುದಿಲ್ಲ, ಅದೆಲ್ಲ ಸರಿಯಾದ ಉಪಾಸನೆನೇನೆ. ಯಾಕೆಂದ್ರೆ ಹೌದು, ಯದ್ಯಪಿ ಆಯಾ ಲೋಕಗಳು, ಆಯಾ ದ್ವೀಪಗಳು ಎಲ್ಲ ಬೇರೆ ಬೇರೆ ಕಡೆ ಇರೋದು ಹೌದು, ಆದರೆ ಆ ಎಲ್ಲ ಅಭಿಮಾನಿ ದೇವತೆಗಳು ನಾವು ಹರಿಪೂಜೆ ಅಂತ ಭಕ್ತಿಯಿಂದ ಮಾಡುವಾಗ ಆ ಪೀಠದಲ್ಲಿ ಅವರೆಲ್ಲರೂ ಬಂದು ನೆಲೆಸ್ತಾರಂತೆ. ಆ ಅನುಸಂಧಾನವನ್ನು ನೀವು ಮಾಡಿ ಅಂತಾರೆ. ಆದ್ದರಿಂದ ಆಚಾರ್ಯರು ಹೇಳಿದ್ದು ಅದು ಅಪ್ರಾಮಾಣಿಕ ಅಂತ ನೀವು ಲೆಕ್ಕಾಚಾರ ಆಗ್ಲಿಕ್ಕೆ ಹೋಗಬೇಡಿ. ಹೀಗೆ ಶೇಷದೇವರ ಮೇಲೆ ಭೂಮಿಯಲ್ಲಿ ಮತ್ತೆ ಶ್ವೇತದ್ವೀಪ, ಅಲ್ಲೂ ಮತ್ತೆ ಪ್ರಶ್ನೆ ಬಂತಲ್ಲ, ಶೇಷದೇವರ ಮೇಲೆ ಬರೀ ಭೂಮಿ ಮಾತ್ರ ಇರುವುದಾ? ಬೇರೆ ಲೋಕಗಳು ಇಲ್ವೇನು? ಇಡೀ ಬ್ರಹ್ಮಾಂಡ ಇದೆ ಅಂತಂದ ಮೇಲೆ ಭೂಮಿಯ ಕೆಳಗಡೆ 7 ಲೋಕ ಇದೆಯಲ್ಲ, ಅದನ್ನ ಯಾಕೆ ಕೈ ಬಿಟ್ರಿ? ಆಚಾರ್ಯರು ಹೇಳುವುದಿಲ್ಲ ಅದನ್ನು. ಶ್ರೀಮದಾಚಾರ್ಯರು ತಂತ್ರಸಾರ ಸಂಗ್ರಹದಲ್ಲಿ ಆ ಕೆಳಗಿನ 7 ಲೋಕಗಳ ಬಗ್ಗೆ ಮಾತಾಡುವುದಿಲ್ಲ. ನೇರ ಶೇಷದೇವರ ಮೇಲೆ ಭೂಮಿ ಅಂತ ಹೇಳುತ್ತಾರೆ. ಶೇಷೇಂದ್ರಿಕಾಚಾರ್ಯರು ಅಂತಾರೆ ಅದು ನೇರ ಭೂಮಿ ಅಂತ ಅರ್ಥ ಅಲ್ಲ, ಅಲ್ಲಿ ಕೆಳಗಿನ 7 ಲೋಕಗಳು ಸಹಿತ ಇದ್ದಾವೆ ಅಂತ ಚಿಂತನೆ ಮಾಡಿ, ಅದರ ಮೇಲೆ ಭೂಮಂಡಲ ಇದೆ. ಸರಿ ಆಯಿತು, ಭೂಮಿ. ಈ ಭೂಮಿಯಲ್ಲಿಯೂ ಶ್ವೇತದ್ವೀಪ ಅದು ಎಲ್ಲಿದೆ? ಆಚಾರ್ಯರು ಹೇಳುವಾಗ ಭೂಮಿ, ಅಲ್ಲಿ ಶ್ವೇತದ್ವೀಪ, ಅಲ್ಲಿ ಕಮಲ, ಇಷ್ಟು ಹೇಳಿಕೊಂಡು ಹೋದರು. ಶ್ವೇತದ್ವೀಪ ಎಲ್ಲಿದೆ ಗೊತ್ತಾಗುವುದಿಲ್ಲ. ಭಾಗವತಾದಿ ಗ್ರಂಥಗಳು ಹೇಳಿದ್ದಾರೆ, ಪ್ರಶ್ನೆ ಬೇರೆ. ಆದರೆ ಅದನ್ನು ಇಲ್ಲಿ ಅನುಸಂಧಾನ ಮಾಡಬೇಕಂತೆ. ಭೂಮಿಯಲ್ಲಿಯೂ 7 ದ್ವೀಪಗಳು, 7 ಸಮುದ್ರಗಳಿದ್ದಾವೆ. ಅದರಲ್ಲೊಂದು ಕ್ಷೀರ ಸಮುದ್ರ. ಆ ಕ್ಷೀರ ಸಮುದ್ರದಲ್ಲಿರುವಂತಹ ಹಾಲು ಹೆಪ್ಪುಗಟ್ಟಿ ಅದು ಬಹಳ ಎತ್ತರಕ್ಕೆ, ಭೂಪ್ರದೇಶಕ್ಕಿಂತಲೂ ಬಹಳ ಎತ್ತರಕ್ಕಿದೆ ಅದು. ಅಲ್ಲಿ ಭಗವಂತ ತಾನು ಶ್ವೇತದ್ವೀಪ ಅನ್ನುವಂತಹ ಮನೆ ಮಾಡಿಕೊಂಡಿದ್ದಾನೆ. ಅದನ್ನು ನೀವು ಇಲ್ಲಿ ಚಿಂತನೆ ಮಾಡಿ ಅದು ತಿಳಿಸಿಕೊಡು. ಅಂದ್ರೆ ಎಲ್ಲ ಅನುಸಂಧಾನ ಬರಬೇಕು ನಮಗೆ. ಬರೀ ಭೂಮಿ ಶ್ವೇತದ್ವೀಪ ಅಷ್ಟೇ ಇಲ್ಲ, ಭೂಮಿ ಅದರಲ್ಲಿ ಸಪ್ತದ್ವೀಪ ಎಲ್ಲ ಚಿಂತನೆ ಬರಬೇಕು ಅಂತ ಅರ್ಥ ಪೀಠ ಪೂಜೆ ಮಾಡುವಾಗ. ಸರಿ, ಆ ಶ್ವೇತದ್ವೀಪ ಆಯಿತು. ಆ ಶ್ವೇತದ್ವೀಪದಲ್ಲಿ ಅಷ್ಟದಳದ ಕಮಲ ಅಂತ ಹೇಳ್ತೇವೆ. ಆ ಕಮಲದಲ್ಲಿ ದೇವತೆಗಳ ಚಿಂತನೆ, 9 ಶಕ್ತಿಗಳನ್ನು ಚಿಂತನೆ ಮಾಡಿ ಅಂತ ಆಚಾರ್ಯರು ಹೇಳುತ್ತಾರೆ. ವಿಮಲ, ಉತ್ಕರ್ಷಿಣಿ, ಜ್ಞಾನ, ಕ್ರಿಯಾ, ಯೋಗ, ಪ್ರಹ್ವಿ, ಸತ್ಯ, ಈಶಾನ, ಅನುಗ್ರಹ, ಇದೆಲ್ಲವನ್ನ ಅಲ್ಲಿ ನಾವು ನೆನೆಯಲಿಕ್ಕಿದೆ. ಈ ಶಕ್ತಿಗಳು ಅಂತ ಆಚಾರ್ಯರು ಹೇಳಿದ್ದು. ಈ ಶಕ್ತಿಗಳು ಅಂದ್ರೆ ಯಾರು ಶಕ್ತಿ ದೇವತೆಗಳೇ? ಯಾರೋ ಧಾಮ ದೇವತೆಗಳೇ? ಅಲ್ಲ. ಶೇಷೇಂದ್ರಿಕಾಚಾರ್ಯರು ಬರೀತಾರೆ, ಇಲ್ಲಿ ಶಕ್ತಿಗಳು ಅಂತ ಹೇಳಿದರೆ ಅದು ಯಾವುದೋ ಅಲ್ಲ, ಭಗವಂತನದ್ದೇ ಆದ 9 ರೂಪಗಳು ಅಂತ ಚಿಂತನೆ ಮಾಡಿ. ಇದು ಯಾದವಾರ್ಯರು ಭಾಗವತ ವ್ಯಾಖ್ಯಾನದಲ್ಲಿ ಕೊಟ್ಟಿದ್ದಾರೆ ಅಂತ. ಇಲ್ಲಿ ನಾವು ಅದನ್ನು ಅನುಸಂಧಾನ ಮಾಡಬೇಕು. 9 ವಿಮಲಾದಿ 9 ನಾಮಗಳಿಂದ ಪರಮಾತ್ಮನೇ ಇದ್ದಾನೆ ಅಂತ ತಿಳಿಬೇಕು. ವಿಮಲ, ಉತ್ಕರ್ಷಿಣಿ, ಜ್ಞಾನ, ಕ್ರಿಯಾ. ಮತ್ತೆ ಪ್ರಶ್ನೆ ಬಂತು, ಅಲ್ಲ ಇದೆಲ್ಲ ಈ ಸ್ತ್ರೀಲಿಂಗದ ಶಬ್ದಗಳು. ವಿಮಲ, ಉತ್ಕರ್ಷಿಣಿ, ಜ್ಞಾನ, ಕ್ರಿಯಾ, ಯೋಗ, ಪ್ರಹ್ವಿ, ಸತ್ಯ, ಈ ದೇವರ ರೂಪದಲ್ಲಿದ್ದಾನೆ. ಹೌದು ಅಂತಾರೆ ಶೇಷೇಂದ್ರಿಕಾಚಾರ್ಯ. ಪರಮಾತ್ಮನೇ, ಯಾಕಂದ್ರೆ ಎಲ್ಲ ಶಬ್ದಗಳು ಪರಮಾತ್ಮನನ್ನೇ ಹೇಳೋಣದರಿಂದ ಸ್ತ್ರೀಲಿಂಗ ಶಬ್ದಗಳಾಗಿರಾದ್ರು ಭಗವಂತ ಆಯಾ ರೂಪಗಳಿಂದ ಇದ್ದಾನೆ.
ಸರಿಪ, ದೇವರು ಸರ್ವಶಬ್ದ ವಾಕ್ಯ, ಈ 9 ಸ್ತ್ರೀಲಿಂಗ ಶಬ್ದಗಳು ಅವನನ್ನು ಹೇಳುತ್ತಿದ್ದಾವೆ, ಇದ್ದಾನೆ, ಒಪ್ಕೊಳ್ಳೋಣ. ಆದರೆ ಆ ಶಬ್ದಗಳಲ್ಲಿ ಹೇಗೆ ಕೂಡುತ್ತಾವೆ ದೇವರ ವಿಷಯದಲ್ಲಿ? ಯಾಕೆ ಅಂತಂದರೆ ಅದರಲ್ಲಿ ಕೆಲವು ಶಬ್ದಗಳು ಅದು, ಉದಾಹರಣೆಗೆ ಸತ್ಯ ಅಂತ ಒಂದು ಶಬ್ದ ಇದೆ ಅಲ್ಲಿ, ಜ್ಞಾನ ಅಂತ ಒಂದು ಶಬ್ದ ಇದೆ ಅಲ್ಲಿ. ಜ್ಞಾನ ಶಬ್ದ ನಿತ್ಯ ನಪುಂಸಕಲಿಂಗ. ಜ್ಞಾನಂ ಜ್ಞಾನೇ ಜ್ಞಾನಾನಿ ಅಂತ ಹೇಳಬೇಕು. ಜ್ಞಾನವು ಜ್ಞಾನ ಅಂತ ನಡೆಸಲಿಕ್ಕೆ ಆಗುವುದಿಲ್ಲ. ಆದ್ದರಿಂದ ಜ್ಞಾನ ಅಂತಿರುವಾಗ ನೀವು ಜ್ಞಾನ ಅಂತ ಸ್ತ್ರೀಲಿಂಗ ಶಬ್ದ ಮಾಡಿ ದೇವರಿಗೆ ಕೂಡಿಸಿದ್ರಲ್ಲ, ಅದೇನು ಕೂಡ್ತದೆ? ಅದರಿಗೆಲ್ಲ ಯೋಚನೆ ಮಾಡಬೇಕು. ನಾವು ಸಾಮಾನ್ಯ ಪೀಠ ಪೂಜೆ ಗಡಿಬಿಡಿಯಲ್ಲಿ ಓಡ್ತಿರ್ತದೆ, ಇದೆಲ್ಲ ತಲೆಯೇ ಬರುವುದಿಲ್ಲ. ತತ್ವಗಣಿಕೆಯಲ್ಲಿ ಪ್ರತಿಯೊಂದು ಅಂಶವನ್ನು ವಿಚಾರ ಮಾಡಿದ್ದಾರೆ ಶ್ರೇಷ್ಠೇಂದ್ರಿಕಾಚಾರ್ಯ. ಹೌದು, ಈ 9ರಲ್ಲಿ ಬರುವ 3 ಶಬ್ದಗಳು ಯದ್ಯಪಿ ಲೋಕದಲ್ಲಿ ಸ್ತ್ರೀಲಿಂಗದಲ್ಲಿ ಚಾಲ್ತಿಯಲ್ಲಿ ಇಲ್ಲ, ಆದರೂ ಭಗವದ್ ವಿಷಯಕವಾಗಿ ಹೇಳಬೇಕಾದ್ರೆ ಅದು ಸ್ತ್ರೀಲಿಂಗ ಆಗತ್ತೆ. ಅದರ ನಿರ್ವಚನ ಸಾಧುತ್ವವನ್ನು ತೋರಿಸಿಕೊಟ್ಟಿದ್ದಾರೆ ಶ್ರೇಷ್ಠೇಂದ್ರಿಕಾಚಾರ್ಯ. ಸರಿ, ಈ ಭಗವಂತನ 9 ರೂಪಗಳಾಯಿತು. ಇಷ್ಟು ಮಾತ್ರಕ್ಕೆ ಮುಗಿಯುವುದಿಲ್ಲ. ಇದೇ 9 ನಾಮಗಳಿಂದ ಲಕ್ಷ್ಮೀದೇವಿ 9 ರೂಪಗಳಿಂದ ಇದ್ದಾಳೆ ಅಂತ ಚಿಂತನೆ ಮಾಡಿ. ವಿಮಲ, ಉತ್ಕರ್ಷಿಣಿ ಎಲ್ಲ ಲಕ್ಷ್ಮೀದೇವಿಯ ನಾಮಗಳದೆಲ್ಲವೂ. ಹಾಗಾಗಿ ಲಕ್ಷ್ಮೀದೇವಿಯ ರೂಪಗಳಿಂದ ಇದ್ದಾಳೆ. ಸರಿ, ಇನ್ನು ಪ್ರಶ್ನೆ ಬರುತ್ತದೆ. 9 ನಾವು ದಳಗಳಲ್ಲಿ ಕೂಡಿಸ್ತಾ ಇದ್ದೇವೆ. ಇರುವುದು 8 ದಳದ ಕಮಲ, 9 ಎಲ್ಲಿಂದ ಕೂಡಿಸುವುದು? 9ನೇದನ್ನು ಏನು ಮಾಡಬೇಕು? ಶ್ರೀಶುದ್ರಿಕಾಚಾರ್ಯ ಹೇಳ್ತಾರೆ, ಹೌದು, 8 ದಳಗಳಲ್ಲಿ 8 ರೂಪಗಳಿದ್ದಾವೆ. ಆ ಕಮಲದ ಮಧ್ಯ ಕರ್ಣಿಕಾ ಭಾಗ ಉಂಟಲ್ಲ, ಅದರ ಬೀಜಕೋಶ, ಅಲ್ಲಿ ಅನುಗ್ರಹ ಅನ್ನುವ ರೂಪವನ್ನು ಅಲ್ಲಿ ನಾವು ಚಿಂತನೆ ಮಾಡಬೇಕು. ಸರಿ, ಆಯಿತು, ಅದನ್ನು ಮಾಡಿದ್ವಿ. ಆಚಾರ್ಯರು ಇಲ್ಲಿ ಹೇಳುವಾಗ ಅದರ ಮೇಲೆ ತಥೋ ಅನಂತಂ ಯೋಗಪೀಠ ಸ್ವರೂಪಂ ಚಿಂತೆಯೇತು ಅಂತಾರೆ. ಪರಮಾತ್ಮನಿಗೆ ಯೋಗಪೀಠ ರೂಪವಾಗಿ ಅನಂತನಾಮಕ ಶೇಷದೇವರು ಅಲ್ಲಿ ನೆಲೆಸಿದ್ದಾರೆ. ಅದರ ಮೇಲೆ ಭಗವಂತ ಇದ್ದಾನೆ. ಇಲ್ಲಿ ಸಾಮಾನ್ಯ ನೀವು ಯೋಚನೆ ಮಾಡಲಿಲ್ಲ ಅಂದ್ರೆ ಪ್ರಶ್ನೆಯೇ ಇಲ್ಲ, ಏನೋ ಸರಸರ ಮಾಡಿಕೊಂಡು ಓಡ್ತಾ ಇರ್ತೇವೆ. ಸ್ವಲ್ಪ ತಲೆ ಬೆಳೆಸಿದರೆ, ಮೊದಲೇ ಶೇಷದೇವರನ್ನ ಚಿಂತನೆ ಮಾಡಿದ್ದೇವೆ. ಶೇಷದೇವರ ಮೇಲೆ ಭೂಮಿ, ಅದರಲ್ಲಿ ಇಷ್ಟೆಲ್ಲ ನಾವು ಬೆಳೆಸ್ಕೊಂಡು ಬಂದ್ವಿ. ಅಲ್ಲಿ ಲಕ್ಷ್ಮ್ಯಾತ್ಮಕವಾದ ಕಮಲವನ್ನು ಇಟ್ಟಿದ್ದೇವೆ. ಲಕ್ಷ್ಮೀದೇವಿಯೇ ಕಮಲದ ರೂಪದಲ್ಲಿ ನಿಂತಾಗ ಆ ಕಮಲದಲ್ಲಿ ಶೇಷನ ಮೇಲೆ ದೇವರು ಅಂತ ಹೇಳಬೇಕಾದ್ರೆ, ಲಕ್ಷ್ಮೀದೇವರ ಮೇಲೆ ದೇವರ ಕೂತ ಅಂದ್ರೆ ಸರಿ, ಮಧ್ಯದಲ್ಲಿ ಮತ್ತೆ ಅಲ್ಲಿ ಶೇಷದೇವರು ಯಾಕೆ? ಮೊದಲೇ ಪೀಠದಲ್ಲಿ ಪೀಠರೂಪವಾದ ಶೇಷದೇವರನ್ನು ಪೀಠದಲ್ಲಿ ಚಿಂತನೆ ಮಾಡಿ ಆಗಿದೆ. ಲಕ್ಷ್ಮೀದೇವಿಯಲ್ಲಿ ಮತ್ತೆ ಶೇಷದೇವರ ಮೇಲೆ ದೇವರು ಕೂತಿದ್ದಾನೆ ಅಂತ ಅನ್ಬೇಕಾದ್ರೆ ಯಾಕೋ ಸ್ವಲ್ಪ ಕಸಿಬಿಸಿ ಆಯ್ತು. ಯಾಕೆಂದ್ರೆ ಲಕ್ಷ್ಮ್ಯಾತ್ಮಕವಾದ ಕಮಲದ ಮೇಲೆ ಮತ್ತೆ ಶೇಷದೇವರು ಯಾಕೆ ಬಂದು ಕೂಡಬೇಕಂತ ಇದು ನನಗೂ ಈ ಪ್ರಶ್ನೆ ತುಂಬಾ ಕಾಡ್ತಿತ್ತು ಮೊದಲು ಪೀಠ ಪೂಜೆ ಮಾಡುವಾಗ. ಏನಪ್ಪ ಹಿಂಗೆ ಹೇಳಿದ್ದಾರಲ್ಲ ಪೀಠ ಪೂಜೆಯಲ್ಲಿ. ಆದರೆ ನನಗೆ ಆ ಸಮಸ್ಯೆ ಪರಿಹಾರ ಆಗಿತ್ತು ತತ್ವಗಣಿಕೆ ನೋಡಿದ ಮೇಲೇನೆ. ಶ್ರೇಷ್ಠೇಂದ್ರಿಕಾಚಾರ್ಯರು ಎಷ್ಟು ಚೆನ್ನಾಗಿ ಬರೀತಾರೆ ಅಂತಂದ್ರೆ, ಹೌದು ಆ ರೀತಿಯಲ್ಲಿ ಹೇಳಿದ್ದಾರೆ. ಆದರೆ ಆಚಾರ್ಯರ ತಾತ್ಪರ್ಯ ಆ ಕಮಲದ ಕರ್ಣಿಕೆಯಲ್ಲಿ ಶೇಷದೇವರ ಮೇಲೆ ನೇರ ಭಗವಂತ ಅಂತ ಆಚಾರ್ಯರ ತಾತ್ಪರ್ಯ ಅಲ್ಲ ಬರೀತಾರೆ. ಆ ಶೇಷದೇವರಲ್ಲಿಯೂ ಅಲ್ಲೂ ಮತ್ತೆ ವಾಯುದೇವರನ್ನ ಚಿಂತನೆ ಮಾಡಬೇಕು. ಆ ವಾಯುದೇವರಲ್ಲಿಯೂ ಮತ್ತೆ ಲಕ್ಷ್ಮೀದೇವಿಯನ್ನು ಚಿಂತನೆ ಮಾಡಬೇಕು. ಆ ಲಕ್ಷ್ಮೀದೇವಿಯ ಮೇಲೆ ಭಗವಂತ ತಾನು ನೆಲೆಸಿದ್ದಾನೆ ಅಂತ ಅನುಸಂಧಾನ ಮಾಡಿ. ಕಮಲ ಲಕ್ಷ್ಮ್ಯಾತ್ಮಕದ್ದೇ ಇರಬಹುದು, ಆದರೆ ಅಲ್ಲೂ ಶೇಷದೇವರು, ವಾಯುದೇವರು, ಲಕ್ಷ್ಮೀದೇವಿ, ಅಲ್ಲಿ ಭಗವಂತನನ್ನ ನಾವು ಕೂಡಿಸಿ ಪೂಜೆಯನ್ನು ಮಾಡಬೇಕು. ಇಷ್ಟು ಕ್ರಮ ಇದೆ. ನಾನಿನ್ನು ಸಮಯಾಭಾವದಿಂದ ಸಂಕ್ಷಿಪ್ತ ಹೇಳಿದ್ದೇನಷ್ಟೇ. ಈ ರೀತಿ ಪೀಠ ಪೂಜೆಯಲ್ಲಿಯೇನೆ ನಾವು ಅಳವಡಿಸಿಕೊಳ್ಳಬೇಕಾದಂತಹ 100 ಅಂಶಗಳನ್ನ ಶ್ರೇಷ್ಠೇಂದ್ರಿಕಾಚಾರ್ಯ ತಿಳಿಸಿಕೊಡುತ್ತಾರೆ. ಅದೇ ರೀತಿ ಆವರಣ ಪೂಜೆ, ದಶಾಂಗಾದಿಗಳು. ನಾವು ದಶಾಂಗಂ ದುರ್ಗುಲೋಪೇತಂ ಹೇಳಿಬಿಟ್ಟು ಯಾವುದು ಅಂಗಡಿಯ ದಶಾಂಗ ತಂದು ಹಾಕ್ತೇವೆ. ಯಾವುದು ದಶಾಂಗ ಗೊತ್ತಿಲ್ಲ ನಮಗೆ. ಶ್ರೇಷ್ಠೇಂದ್ರಿಕಾಚಾರ್ಯರು ಪ್ರತಿಯೊಂದಕ್ಕೂ ಪಂಚರಾತ್ರದ ಪ್ರಮಾಣ ಶ್ಲೋಕ ಉಲ್ಲೇಖ ಮಾಡುತ್ತಾರೆ, ಅಥವಾ ಬೇರೆ ಬೇರೆ ಸ್ಮೃತಿಗಳ ಪ್ರಮಾಣ ಶ್ಲೋಕಗಳನ್ನು ಉಲ್ಲೇಖ ಮಾಡುತ್ತಾರೆ. ಹೀಗೆ ಮಾಡಬೇಕು, ಹೀಗೆ ಮಾಡಬೇಕು. ಆಚಾರ್ಯರು ಹೇಳುವಾಗ ಉಪವಿಶ್ಯಾಸನೆ ಅಂತ ಹೇಳ್ತಾ ಅರ್ಘ್ಯ, ಪಾದ್ಯ, ಆಚಮನ, ಮಧುಪರ್ಕ, ಏನು ಉಪಚಾರಗಳನ್ನು ಸಂಕ್ಷಿಪ್ತವಾಗಿ ತಿಳಿಸಿಕೊಟ್ಬಿಟ್ರೆ ಆಚಾರ್ಯ ಹೆಚ್ಚು ವಿಸ್ತಾರ ಮಾಡಲಿಲ್ಲ ಯಾವುದನ್ನ. ಪೀಠ ಪೂಜೆ, ಆವರಣ ಪೂಜೆ ಬಿಟ್ಟರೆ ಉಳಿದಿದ್ದನ್ನು ಯಾವುದನ್ನು ಆಚಾರ್ಯ ಹೆಚ್ಚು ವಿಸ್ತಾರ ಮಾಡುವುದಿಲ್ಲ. ಆದರೆ ಅದೆಲ್ಲ ವಿಸ್ತಾರ ಗೊತ್ತಾಗಬೇಕು ಅಂದರೆ ವ್ಯಾಖ್ಯಾನ ಇಟ್ಕೊಳ್ಬೇಕು. ಇಷ್ಟು ಅಪರೂಪದ ವ್ಯಾಖ್ಯಾನ ತತ್ವಗಣಿಕೆ. ಸುಮ್ಮನೆ ನಾನು ಈ ಪೂಜೆಗೆ ಸಂಬಂಧಪಟ್ಟ 2 ಅಂಶ ಹೇಳಿದ್ದೇನೆ ಅಷ್ಟೇನೇನೆ. ಈ ರೀತಿ ಜಪಕ್ಕೆ ಸಂಬಂಧಪಟ್ಟ ಅನೇಕ ವಿಶೇಷಗಳನ್ನು ಶ್ರೇಷ್ಠೇಂದ್ರಿಕಾಚಾರ್ಯ ತಿಳಿಸಿಕೊಡ್ತಾರೆ.
ನಾವು ನಿತ್ಯ ಏನು ಅನೇಕ ಮಂತ್ರ ಜಪ ಮಾಡುತ್ತೇವೆ, ಕೃಷ್ಣ ಮಂತ್ರ ಇರ್ಬೋದು, ಹಯಗ್ರೀವ, ನರಸಿಂಹ, ಧನ್ವಂತರಿ, ವೇದವ್ಯಾಸ, ರಾಮ ಇತ್ಯಾದಿ ಅನೇಕ ಆ ಮಂತ್ರಗಳ ಅಷ್ಟಮಹಾಮಂತ್ರಗಳಾಗಬಹುದು ಅಥವಾ ಬೇರೆ 72 ಮಂತ್ರಗಳಿರ್ಬೋದು. ಆ ಮಂತ್ರಗಳ ಆ ಧ್ಯಾನ ಶ್ಲೋಕ, ಅದರ ಒಂದು ಚಿಂತನಾ ಕ್ರಮ, ಭಗವತ್ ರೂಪಗಳನ್ನು ಆಯಾ ಮಂತ್ರ ಹೇಳುವಾಗ ಹೇಗೆ ಚಿಂತನೆ ಮಾಡಬೇಕು, ದೇವರ ಯಾವ ಯಾವ ಕೈಗಳಲ್ಲಿ ಯಾವ ಯಾವ ಆಯುಧ ಇದೆ. ಆಚಾರ್ಯರು ಸುಮ್ಮನೆ ಒಟ್ಟು ಹೇಳಿಕೊಂಡು ಹೊರಟೋಗ್ತಾರೆ. ಶಂಖಾಕ್ಷ ಪುಸ್ತಕ ಸುಬೋಧ ಯುತಾಬ್ಜ ಬಾಹುಂ ಅಂತಾರೆ. ಶಂಖ, ಅಕ್ಷಮಾಲ, ಪುಸ್ತಕ, ಸುಬೋಧ, ಹೈಗ್ರೀವ ದೇವರ ಕೈಯಲ್ಲಿ 4 ಇದ್ದಾರೆ. ಯಾವ ಕೈಯಲ್ಲಿ ಯಾವುದಿದೆ ಎನ್ನುವುದನ್ನು ಆಚಾರ್ಯರು ವಿಸ್ತಾರ ಮಾಡುವುದಿಲ್ಲ. ಅದೆಲ್ಲ ನಾವು ವ್ಯಾಖ್ಯಾನ ನೋಡಿಯೇ ತಿಳಿಬೇಕು ಅಂತ ಅರ್ಥ. ಪ್ರತಿಯೊಂದು ಅಂಶವನ್ನ ಬಹಳ ಅದ್ಭುತವಾಗಿ, ಸುಲಲಿತವಾಗಿ, ಚಿಕ್ಕ ಮಕ್ಕಳಿಗೂ ಅರ್ಥ ಆಗುವಂತೆ ಬಿಡಿಸಿ 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 ಹೇಳುತ್ತಾರೆ ಶ್ರೀಕೃಷ್ಣಾಚಾರ್ಯ. ತುಂಬ ಅಪರೂಪದ ಒಂದು ವ್ಯಾಖ್ಯಾನ ಅದು. ಆ ರೀತಿಯಲ್ಲಿ ಅಂಥ ತತ್ವಕಣಿಕೆ ಎನ್ನುವಂಥ ಗ್ರಂಥವನ್ನು ನಮಗೆ ಕೊಟ್ಟಿದ್ದಾರೆ. ಸಮಯ ಇಲ್ಲ, ಹೆಚ್ಚಿಗೆ ವಿಸ್ತಾರ ಮಾಡುವುದಿಲ್ಲ. ಈ ರೀತಿ ಅಂಥ ದೊಡ್ಡ ಉಪಚಾರವನ್ನು ನಮಗೆ ಶ್ರೇಷ್ಠೇಂದ್ರಿಕಾಚಾರ್ಯರು ಮಾಡಿರತಕ್ಕಂಥವರು. ಅವರ ಬಗ್ಗೆ ವಿದ್ಯಾಕಾಂತ ತೀರ್ಥರು ಒಂದು ಸ್ತೋತ್ರ ರಚನೆ ಮಾಡಿದ್ದಾರೆ, ರಘುನಾಥಾಷ್ಟಕಂ ಅಂತ, ಬಹಳ ಸುಂದರವಾಗಿದೆ. ಅದೇ ರೀತಿ ನಮ್ಮ ಮಠದ ಪರಂಪರೆಯಲ್ಲಿ ಬಂದಂತಹ ವಿದ್ಯಾ ರತ್ನಾಕರ ತೀರ್ಥರು ಅವರು ಶ್ರೇಷ್ಠೇಂದ್ರಿಕಾಚಾರ್ಯರ ಮೇಲೆ ಒಂದು ಕುರ್ವೇನ ಮಾಂಸಿ ರಘುನಾಥ ಯತೀಶ್ವರಾಯ ಅಂತ ಬಹಳ ಅದ್ಭುತವಾದಂತಹ ಒಂದು ಸ್ತೋತ್ರ ಇದೆ. ವಿದ್ಯಾ ಪ್ರಸನ್ನ ತೀರ್ಥರು ಕೂಡ 2 ದೇವರ ನಾಮ ಮಾಡಿದ್ದಾರೆ. ಪ್ರಾರ್ಥಿಸುವೆ ರಘುನಾಥ ತೀರ್ಥರ, ಪ್ರಾರ್ಥಿಸುವೆ ಪುರುಷಾರ್ಥ ಪ್ರದರ ಅಂತ ಅದೊಂದು ದೇವರ ನಾಮ. ಅದರಂತೆ ಮತ್ತೊಂದು ವೇದಾಂತ ಸಾಮ್ರಾಜ್ಯ ರಾಜಾಧಿರಾಜ ಅಂತ 2 ದೇವರ ನಾಮಗಳಲ್ಲಿ ಬಾಯಿ ತುಂಬ ಶ್ರೇಷ್ಠೇಂದ್ರಿಕಾಚಾರ್ಯರ ಗುಣಗಳನ್ನು ಸ್ತೋತ್ರ ಮಾಡಿದ್ದಾರೆ. ಇದೆಲ್ಲ ನೋಡಿದಾಗ ಅವರನ್ನು ಹೇಗೆ ಚಿಂತನೆ ಮಾಡಬೇಕು, ಅವರ ವೃಂದಾವನದ ಮಹಿಮಾ ಏನು, ಆ ವೃಂದಾವನದಲ್ಲಿ ಗುರುಗಳು ತೇಜೋರೂಪರ ಯಾವ ರೀತಿಯಲ್ಲಿ ನೆಲೆಸಿದ್ದಾರೆ, ಆ ಗುರುಗಳ ಚಿಂತನಾ ಕ್ರಮ ಏನು, ಅವರ ಗುಣಗಳು ಏನು, ಅವರ ಅದ್ಭುತವಾಗಿರತಕ್ಕಂಥ ಚರ್ಯೆ ಏನು, ಎಲ್ಲವನ್ನ ಬಹಳ ಸುಂದರವಾಗಿ ನಾವು ಆ ಸ್ತೋತ್ರ ಸಾಹಿತ್ಯದಿಂದ ಚಿಂತನೆಯನ್ನು ನಡೆಸಲಿಕ್ಕೆ ಬರುತ್ತೆ. ಹೀಗೆ ಅಂಥ ಗುರುಗಳ ಮಹಾನುಭಾವರು. ಅವರ ಚರ್ಮಶ್ಲೋಕವೇ ಹೇಳುವಂತೆ ಸರ್ವಂ ಸಹೇಶಾನಾಂ ಸಭಾಸಿ ಹಿತವಾದಿರಾಟ್. ಅಂದಿನ ಕಾಲದಲ್ಲಿ ಅನೇಕ ಏನು ರಾಜರು ಏರ್ಪಡಿಸತಕ್ಕಂತಹ ವಿದ್ವತ್ ಸಭೆಗಳಲ್ಲಿ ಎಲ್ಲ ದುರ್ವಾದಿಗಳನ್ನು ಗೆದ್ದು ಆಚಾರ್ಯರ ಸಿದ್ಧಾಂತದ ಹಿರಿಮೆಯನ್ನು ಪ್ರಸಾರ ಮಾಡಿರತಕ್ಕಂಥವರು. ಅಂತಹ ಸರ್ವದಾ ಸರ್ವತೋಭೂಯ ಸರ್ವಾಭೀಷ್ಟಪ್ರದರವರು. ಪ್ರಸನ್ನ ತೀರ್ಥರು ಹೇಳುವಾಗ ಭೂಟ ಕಲ್ಪ ತರುವಂತೆ ಅನಿಷ್ಟವ ನೀತಿ ಸಾಧು ಭೋಜಗಳೀವ ಶೇಷಚಂದ್ರಿಕಾಚಾರ್ಯರೆಂಬೋ ಗುರು. ಅವರು ಒಂದು ಕಡೆ ಹೇಳುವಾಗ ವ್ಯಾಸರಾಜರ ಪರಾವತಾರರ ಅಂತ ಹೇಳ್ತಾರೆ, ಮತ್ತೊಂದು ಕಡೆ ರಾಘವೇಂದ್ರರ ಪರಾವತಾರರ ಅಂತ ಹೇಳ್ತಾರೆ. ಅಂಥ ಒಂದು ಮಹಾತ್ಮ್ಯವನ್ನು ನಾವು ಈ ಗುರುಗಳಲ್ಲಿ ಕಾಣ್ತಾ ಇದ್ದೇವೆ. ಆ ರೀತಿಯಲ್ಲಿ ಅವರ ಒಂದು ಆರಾಧನಾ ಪ್ರಯುಕ್ತ ಒಂದು ಕಿಂಚಿತ್ 2 ವಾಕ್ಯಸುಮಗಳನ್ನು ಅವರ ಬಗ್ಗೆ, ಅವರ ಗ್ರಂಥಸ್ಥ ವಿಷಯಗಳ ಬಗ್ಗೆ 2 ಸಂಕ್ಷಿಪ್ತವಾಗಿ 2 ವಾಕ್ಯಸುಮಗಳನ್ನು ಗುರುಗಳ ಪ್ರೀತ್ಯರ್ಥವಾಗಿ ಇದು ಸಮರ್ಪಣೆಯನ್ನು ಮಾಡುವ ಸಣ್ಣ ಪ್ರಯತ್ನ. ಈ ಒಂದು ಗುರುರಾಜರ ಸನ್ನಿಧಾನದಲ್ಲಿ ಅವರ ಆರಾಧನೆಯನ್ನು ನಡೆಸ್ತಕ್ಕಂಥದ್ದು ಒಳ್ಳೆ ಶ್ಲಾಘನೀಯವಾಗಿರ್ತಕ್ಕಂಥ ವಿಚಾರ. ಅದನ್ನು ನಮ್ಮ ನರಹರಿ ಸುಮತ್ವ ಅವರು ವಿಶೇಷವಾಗಿ ಎಲ್ಲ ಮಠದ ಪರಂಪರೆಯ ಗುರುಗಳಲ್ಲಿ ಒಳ್ಳೆಯ ಭಕ್ತಿಯವರಿಗೆ, ಅದಕ್ಕೋಸ್ಕರ ಗುರುಗಳ ಆರಾಧನೆಯನ್ನು ಮಾಡಬೇಕು ಅಂತ ಅದರಲ್ಲಿ ನನಗೊಂದು ಅವಕಾಶ ಕೊಟ್ಟಿದ್ದಕ್ಕೆ ಅವರಿಗೆ ಕೃತಜ್ಞತೆಗಳನ್ನು ತಿಳಿಸ್ತಾ, ಇನ್ನಷ್ಟು ವಿಶೇಷವಾಗಿ ಗುರುಗಳ ಒಂದು ಮಹಾತ್ಮ್ಯ, ಅವರ ಗ್ರಂಥಗಳ ಮಹಾತ್ಮ್ಯವನ್ನು ನಮ್ಮ ಪೂಜ್ಯ ಆಚಾರ್ಯರು ತಿಳಿಸಲಿಕ್ಕಿದ್ದಾರೆ. ಅವರಿಗೂ ನನ್ನ ನಮನಗಳನ್ನು ಸಲ್ಲಿಸ್ತಾ 2 ಮಾತನ್ನು ಶ್ರೀಕೃಷ್ಣ ಅರ್ಪಣಿಸ್ತು ಮತ್ತೆ ಹೌದು ಸರಿ ಸರಿ. ಅಲ್ಲ ನೀವು ಬನ್ನಿ ಬನ್ನಿ ಶಾಸನ ಶ್ರೀಕೃಷ್ಣ. ಕುಡಿ